ಬಿಗ್ ಬಾಸ್ ಸುಮಾರು ಜನ ಹೋಗಿ ಬಂದಿದ್ದಾರೆ, ನಾನು ಹೋಗಿ ಬಂದಿದ್ದೀನಿ. ಆದ್ರೆ ಗಿಲ್ಲಿ ಮಾಡಿದ ಮೋಡಿಯನ್ನು ಯಾರಿಗೂ ಮಾಡಕ್ ಆಗ್ಲಿಲ್ಲ. ಸಾಕತ್ತಾಗೈತಲ್ವಾ ಗಿಲ್ಲು ಗಿಲ್ಲಿ ಅಲ್ಲ ಸಿಲ್ಲಿ. ಕೊಟ್ಬಿಡ್ತೇನೆ. ಬಿಗ್ ಬಾಸ್ ನ ಗೆಲ್ಲೋದಕ್ಕೆ ಟಾಸ್ಕ್ ಚೆನ್ನಾಗ್ ಆಡ್ಬೇಕು, ವ್ಯಕ್ತಿತ್ವ ಚೆನ್ನಾಗಿರ್ಬೇಕು, ಅದಾಗ್ಬೇಕು ಇದಾಗ್ಬೇಕು ಅಂತ 1000 ಹೇಳ್ತಾರೆ. ಬಟ್ ತನ್ನ ಕಾಮಿಡಿ, ತನ್ನ ಮನರಂಜನೆಯಿಂದಲೇ ಇಡೀ ಮನೆಯನ್ನ ಕಂಟ್ರೋಲ್ ತಗೊಂಡು ಹೊರಗಡೆ ಜನರ ಮನಸ್ಸನ್ನು ಗೆದ್ದು, ನಾನು ಕೋಟ್ಯಾಂತರ ಓಟ್ ಹಾಕಿಸ್ಕೊಂಡು ಬಿಗ್ ಬಾಸ್ ನ ಗೆಲ್ಬಹುದು ಅಂತ ತೋರಿಸ್ಕೊಟ್ಟವನ್ ಗಿಲ್ಲಿ. ನಮ್ ಚಿಕ್ಕವನ್ ಕತೆ ಐತೆ ಹೇಳವ. ನಾರಾಯಣ ಗೌಡ್ರು ಅವ್ರ ಮಗನ ಮದುವೆ ಪತ್ರಿಕೆಯನ್ನ ಸುದೀಪ್ ಸರ್ ಕೊಡಕ್ ಹೋಗಿದ್ದಕ್ಕೆ ಅಶ್ವಿನಿ ಅವ್ರನ್ನ ಗೆಲ್ಸಕ್ಕೆ ಸಪೋರ್ಟ್ ಕೇಳಕ್ ಹೋಗಿದ್ರು ಅಂತ ಮಾತುಗಳು ಬರ್ತವೆ. ಈ ಕಲರ್ಸ್ ಪ್ರಾಡಕ್ಟ್ ಸುದೀಪ್ ಸರ್ ಫೇವರೇಟ್ ಅವೆಲ್ಲ ಬಿಗ್ ಬಾಸ್ ಅಲ್ಲಿ ಇಲ್ಲ. ಈ ಸಲ ಅಪ್ಪಿ ತಪ್ಪಿ ಗಿಲ್ಲಿ ಗೆದ್ದಿರ್ಲಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಕನ್ನಡದ ಬಿಗ್ ಬಾಸ್ ನ ಫ್ಯೂಚರ್ ಡೆಮಾಲಿಷ್ ಆಗ್ತಾ ಇತ್ತು. 11 ಸೀಸನ್ ಅಲ್ಲಿ ಯಾವತ್ತಾದ್ರೂ ಒಂದಿನ ಬಿಗ್ ಬಾಸ್ ಸೀಸನ್ ಮುಗಿಯೋಕೆ ಮುಂಚೆನೆ 10,000 ಜನ ಟ್ಯಾಟೂ ಹಾಕ್ಸ್ಕೊಂಡಿರೋದು, 1000 ಜನ ಬೈಕಲ್ ರ್ಯಾಲಿ ಹೋಗಿರೋದು, ಊರಿನ ಸರ್ಕಲ್ ಅಲ್ಲಿ ಕಟೌಟ್ ಹಾಕಿರೋದು ಎಲ್ಲಿ ನೋಡಿದಿರಿ? ನೀವ್ ಯಾರ ಫ್ಯಾನ್ ಬೇಕಾದ್ರೂ ಆಗಿರಿ, ಬಟ್ ಈ ಸಲದ ಬಿಗ್ ಬಾಸ್ ನಲ್ಲಿ ನಿಮ್ಮ ಮುಖದಲ್ಲಿ ನಗು ತರಿಸಿದ ಆ ಕೀರ್ತಿ ಅಥವಾ ಆ ಋಣ ನಿಮ್ಗೆ ಗಿಲ್ಲಿ ಮೇಲಿದೆ. ಗಿಲ್ಲಿ ಮನೆ ಅಡ್ವೈಟರ್ ಇಂಟೆಲಿಜೆಂಟ್ ನೀವು. ಈ ಸಲದ ಬಿಗ್ ಬಾಸ್ ಕಲ್ಸಿದ್ದೇನು ಅಂತಂದ್ರೆ, ನೀವು ನಗ್ನಗ್ತಾನೆ ಜೀವನ ಗೆಲ್ಬಹುದು ಅಂತ, ನಗಿಸ್ತಾನೆ ಜೀವನ ಗೆಲ್ಲಕ್ಕೊಂದು ಅವಕಾಶ ಇದೆ ಅಂತ. ಈ ಸಲದ ಬಿಗ್ ಬಾಸ್ ಸೀಸನ್ ಕಲ್ಸಿದ್ದೇನು ಅಂತಂದ್ರೆ, ಮೆಚುರಿಟಿಗೆ ಏಜ್ ಇಲ್ಲ, ವಯಸ್ಸಿಲ್ಲ. ಅದು 23 ವರ್ಷದ ರಕ್ಷಿತಾಳಿಂದಲೂ ನಾವು ಕಲ್ತ್ಕೋಬಹುದು ಅನ್ನೋದನ್ನ. ಒಳಗಡೆ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿರುವ ನಟ ನಟಿಯರಿದ್ರು, ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿ ಬಂದವರಿದ್ರು, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಶೋಗಳನ್ನ ಹ್ಯಾಂಡಲ್ ಮಾಡಿದವರಿದ್ರು. ಆದ್ರೆ ಸುದೀಪ್ ಸರ್ನ ಲೆಫ್ಟ್ ಮತ್ತೆ ರೈಟ್ ನಲ್ಲಿ ನಿಂತಿದ್ದವರು ಇಬ್ರು ಯೂಟ್ಯೂಬರ್ಸ್. ನೀನೊಬ್ಬ ಕಾಮಿಡಿಯನು, ಜೋಕರು ಅಂತ ಹೇಳಿದ್ದನ್ನು ಕೇಳಿದ್ದೀವಿ. ಬಟ್ ಜೋಕರ್ ಗೆದ್ದಿತ್ತು. ನೀನೊಬ್ಬ ಇಮ್ಮೆಚೂರ್, ನಿನಗೆ ಬುದ್ಧಿ ಇಲ್ಲ, ನಿನಗೆ ಮಾತಾಡಕ್ ಬರಲ್ಲ, ನೀನ್ ನಾಟಕ ಆಡ್ತೀಯ, ನೀನ್ ಹಿಂಗೆ ಮಾಡ್ತೀಯಾ ಅಂತ ಹೇಳಿದ ಹುಡುಗಿನ ರನ್ನರ್ ಅಪ್ ಆಗಿತ್ತು. ಇಲ್ಲಿಯ ತನಕದ ಹೈಯೆಸ್ಟ್ ವೋಟಿಂಗ್ ಇದ್ದಿದ್ದು 5,60,00,000 ಲಾಸ್ಟ್ ಸೀಸನ್ ಹನುಮಂತು ಬಂದಿದ್ದು. ಅಂದ್ರೆ ಒಬ್ಬ ವಿನ್ನರ್ ಬಂದ ಹೈಯೆಸ್ಟ್ ವೋಟ್ಸ್. ಆಸ್ ಪರ್ ಸೋರ್ಸಸ್ ಗಿಲ್ಲಿಗೆ ಬಿದ್ದಿರೋ ಟೋಟಲ್ ವೋಟ್ಸ್ 47 crores ಅಂತ ಹೇಳ್ತಾ ಇದ್ದಾರೆ. ನೀವು 11 ಸೀಸನ್ ಅನ್ನು ಒಂದ್ ಕಡೆ ಇಟ್ರೆ ವೋಟಿಂಗ್ ಅಲ್ಲಿ, ಇದೊಂದು ಸೀಸನ್ ಸಪರೇಟ್ ಇಡಬೇಕು. ರಾಗಿ ಮುದ್ದೆ ಮಾಡಿ ಕಬ್ಬುನ್ ಜಲೆ ಗಾಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಬಿಗ್ ಬಾಸ್ ಎಲ್ಲಿ ಕೇಳಿದ್ರು ಬಿಗ್ ಬಾಸ್ದೇ ಹವಾ ಆಗಿತ್ತು, ಹಾಗೆ ಕ್ರೇಜ್ ಕೂಡ ಸೃಷ್ಟಿಯಾಗಿತ್ತು. ಈಗ ಟ್ರೋಫಿ ಯಾರು ವಿನ್ ಆಗ್ತಾರೆ ಅನ್ನೋದಕ್ಕೆ ಆನ್ಸರ್ ಕೂಡ ಸಿಕ್ಕಾಯ್ತು. ಗಿಲ್ಲಿ ಗೆದ್ದಾಯ್ತು. ಗಿಲ್ಲಿಗೆ ಸಾಕಷ್ಟು ಜನ ಸಪೋರ್ಟ್ ಕೂಡ ಮಾಡಿದ್ರು. ಅದರಲ್ಲಿ ತುಂಬ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ, ನೀವು ಯಾರದೇ ಕಂಟೆಸ್ಟೆಂಟ್ ಫ್ಯಾನ್ ಆಗಿದ್ರೂ ಕೂಡ ಗಿಲ್ಲಿಗೆ ಒಂದು 20ರಿಂದ 25 ಓಟನ್ನು ಹಾಕಿ ಅಂತ ಹೇಳಿ ಮನವರಿಕೆ ಮಾಡ್ಕೊಂಡಿದ್ದು ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ಕಿರಿಕೀರ್ತಿ ಅವರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಾ? ಅದ್ಭುತವಾಗಿದ್ದೀವಿ, ಸಂತೋಷದಲ್ಲಿದ್ದೀವಿ ಇವತ್ತು ಸ್ವಲ್ಪ. ಯಾಕಂತಂದ್ರೆ ನಾನೀಗ ಒಂದು 15-20 ಡೇಸ್ ಇಂದ ಮನೇಲೇ ಇದ್ದೆ, ಬಿಕಾಸ್ ಆಫ್ ಅನ್ ಆಕ್ಸಿಡೆಂಟ್, ಬೆಡ್ ರೆಸ್ಟ್ ಅಲ್ಲಿ ಇದ್ವಿ. ಈ ಟೈಮ್ನಲ್ಲಿ ಬಿಗ್ ಬಾಸ್ ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅಟ್ ದ ಸೇಮ್ ಟೈಮ್ ಮೋಸ್ಟ್ ಎಂಟರ್ಟೈನ್ಡ್ ಸೀಸನ್ ಈ ಸಲ ಬಿಕಾಸ್ ಆಫ್ ಗಿಲ್ಲಿ. ಈ 12 ಸೀಸನ್ ಅಲ್ಲಿ ಯಾವತ್ತೂ ಸಹಿತ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಿದ್ರಿಂದ ಅಂಡ್ ಆಸ್ ಅ ಪತ್ರಕರ್ತನಾಗಿ ಒಬ್ಬರನ್ನೇ ನಾವು ಸಪೋರ್ಟ್ ಮಾಡಬಾರ್ದು ಅಂತ ಹೇಳಿ ಯಾವತ್ತೂ ಸಹಿತ ಒಬ್ಬರು ಪರವಾಗಿ ಸ್ಟ್ಯಾಂಡ್ ತಗೊಂಡಿರಲ್ಲ, ಎಕ್ಸೆಪ್ಟ್ ಚಂದನ್ ಶೆಟ್ಟಿ ಇಸ್ ವೆರಿ ಕ್ಲೋಸ್ ಫ್ರೆಂಡ್ ಅನ್ನೋ ಕಾರಣಕ್ಕೆ ಚಂದನ್ ಶೆಟ್ಟಿಗೆ ಒಬ್ರಿಗೆ ಹೇಳಿದ್ವಿ ಅಷ್ಟೇ, ಬಿಟ್ರೆ ಮತ್ತೆ ಯಾವಾಗ್ಲೂ ಹೇಳಿದ್ದಿಲ್ಲ. ಆದ್ರೆ ಈ ಸಲ ಗಿಲ್ಲಿ ಆಡಿದ ರೀತಿ, ಇಷ್ಟು ಸೀಸನ್ ಬಿಗ್ ಬಾಸ್ಗೂ ಇದೊಂದು ಸೀಸನ್ ಬಿಗ್ ಬಾಸ್ಗೂ ಇದ್ದ ವ್ಯತ್ಯಾಸ. ನೀವು 11 ಸೀಸನ್ ಅನ್ನು ಒಂದ್ ಕಡೆ ಇಟ್ರೆ ವೋಟಿಂಗ್ ಅಲ್ಲಿ, ಇದೊಂದು ಸೀಸನ್ನೇ ಸಪರೇಟ್ ಆಗಿ ಇಡಬೇಕು. ಮೋಸ್ಟ್ಲಿ 12 ಸೀಸನ್ ಅಂದ್ರೆ 11 ಸೀಸನ್ದು ನೋಡಿದ್ರೆ 12ನೇ ಸೀಸನ್ ಅಲ್ಲಿ ಎಲ್ಲಾ ವೋಟ್ಸು ಬಂದಂಗಿದೆ ಅನ್ನೋ ತರ. ಅದಕ್ಕಿಂತ ಜಾಸ್ತಿ ಬಂದಿದೆ. ಬಿಕಾಸ್ ಇಲ್ಲಿಯ ತನಕದ ಹೈಯೆಸ್ಟ್ ವೋಟಿಂಗ್ ಇದ್ದಿದ್ದು 5,60,00,000 ಲಾಸ್ಟ್ ಸೀಸನ್ ಹನುಮಂತು ಬಂದಿದ್ದು. ಅಂದ್ರೆ ಒಬ್ಬ ವಿನ್ನರ್ ಬಂದ ಹೈಯೆಸ್ಟ್ ವೋಟ್ಸ್. ಆಸ್ ಪರ್ ಸೋರ್ಸಸ್ ಗಿಲ್ಲಿಗೆ ಬಿದ್ದಿರೋ ಟೋಟಲ್ ವೋಟ್ಸ್ 47 crores ಅಂತ ಹೇಳ್ತಾ ಇದ್ದಾರೆ. 47 ಕೋಟಿ ಓಟು ನನ್ನ ಪ್ರಕಾರ ಎಲ್ಲಾರ್ದು ಸೇರ್ಸ್ಬಿಟ್ರೆ, ಅಂದ್ರೆ ರಕ್ಷಿತಾಗ್ ಬಿದ್ದಿರೋದು, ಅಶ್ವಿನಿ ಅವ್ರಿಗೆ ಬಿದ್ದಿರೋದು ಎಲ್ಲಾದ್ರು ಸೇರ್ಸ್ಬಿಟ್ರೆ ಈ 11 ಸೀಸನ್ ಅಲ್ಲಿ ಟೋಟಲ್ ಬೀಳದೇ ಇರೋ ಅಷ್ಟು ಓಟ್ ಇದೊಂದು ಸೀಸನ್ ಅಲ್ಲಿ ಅದಕ್ಕಿಂತ ಜಾಸ್ತಿನೇ ಬಿದ್ದಿದೆ ಅಂತ ಹೇಳ್ಬೋದು. ಸೊ ಆ ಲೆವೆಲ್ ಕ್ರೇಜ್. ಅಂಡ್ ನಾವು ಈಗ ಬಿಗ್ ಬಾಸ್ ನ ಆ ಮನೆ ಏನಿದೆ, ಶೂಟಿಂಗ್ ನಡೀತಾ ಇದೆ ಜಾಲಿವುಡ್ ಅಲ್ಲಿ. ಅವತ್ತು ಬಿಗ್ ಬಾಸ್ ನಡಿಬೇಕಾದ್ರೆ ಒಳಗಡೆ ಒಂದಿಷ್ಟು ಜನ ಇರ್ತಾರೆ, ಹೊರಗಡೆ ಅವ್ರನ್ನ ಇಷ್ಟಪಡುವ ಒಂದಿಷ್ಟು ಜನ,
ಅಥವಾ ಅವ್ರ ಫ್ಯಾಮಿಲಿ ಅವ್ರ ಒಂದಿಷ್ಟು ಜನ ಹೊರಗಡೆ ವೆಯ್ಟ್ ಮಾಡ್ತಾ ಇರೋದನ್ನ ನಾವು ಸಹಜವಾಗಿ ನೋಡ್ತಾ ಇದ್ವಿ. ಎಲ್ಲ ಸೀಸನ್ಗಳಲ್ಲೂ ಆಗಿದ್ದ ಹಾಗೆ. ಬಟ್ ನಿನ್ನೆ ನೈಟ್ ಆಗಿರೋದೇನಲ್ಲಿ, ಯಾವ ಒಬ್ಬ ಸೂಪರ್ ಸ್ಟಾರ್ ನಟ ಬರ್ತಾನೆ ಅಂತಂದ್ರು ಅಷ್ಟು ಜನ ಸೇರ್ಲಿಕ್ಕಿಲ್ವೇನೋ. ಆಮೇಲೆ ರಸ್ತೆ ಉದ್ದಗಲಕ್ಕೂ ಆ ಕಟೌಟ್ಗಳನ್ನ ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವ್ರು ಹೇಳ್ತಾರೆ, ಏನ್ ಮಾಡ್ತಾ ಇದ್ದೀರಾ ನೀವು ಬಿಗ್ ಬಾಸ್ಗೆ ಹೋಗಿ ಬಂದ ತಕ್ಷಣ, ಏನು ಹಂಗೆ ಹಿಂಗೆ ಅಂತ. ಸಿ, ಬಿಗ್ ಬಾಸ್ಗೆ ಸುಮಾರು ಜನ ಹೋಗಿ ಬಂದಿದ್ದಾರೆ, ನಾನು ಹೋಗಿ ಬಂದಿದ್ದೀನಿ. ಆದ್ರೆ ಗಿಲ್ಲಿ ಮಾಡಿದ ಮೋಡಿಯನ್ನು ಯಾರಿಗೂ ಮಾಡಕ್ ಆಗ್ಲಿಲ್ಲ. ಬಿಗ್ ಬಾಸ್ನ ಗೆಲ್ಲೋದಕ್ಕೆ ಟಾಸ್ಕ್ ಚೆನ್ನಾಗಿ ಆಡ್ಬೇಕು, ವ್ಯಕ್ತಿತ್ವ ಚೆನ್ನಾಗಿರ್ಬೇಕು, ಅದಾಗ್ಬೇಕು ಇದಾಗ್ಬೇಕು ಅಂತ 1000 ಹೇಳ್ತಾರೆ. ಬಟ್ ತನ್ನ ಕಾಮಿಡಿ, ತನ್ನ ಮನರಂಜನೆಯಿಂದಲೇ ಇಡೀ ಮನೆಯನ್ನ ಕಂಟ್ರೋಲ್ಗೆ ತಗೊಂಡು ಹೊರಗಡೆ ಜನರ ಮನಸ್ಸನ್ನು ಗೆದ್ದು, ನಾನು ಕೋಟ್ಯಾಂತರ ಓಟ್ ಹಾಕಿಸ್ಕೊಂಡು ಬಿಗ್ ಬಾಸ್ನ ಗೆಲ್ಬೋದು ಅಂತ ತೋರಿಸ್ಕೊಟ್ಟವನ್ ಗಿಲ್ಲಿ. ಆ ಕಾರಣಕ್ಕಾಗಿ ಈ ಸಲದ ಸೀಸನ್ ತುಂಬಾ ವಿಭಿನ್ನ, ವಿಶಿಷ್ಟ ಅನ್ಸುತ್ತೆ. ಅಂಡ್ ಯಾವಾಗ ನಾವು ಸಹಿತ ಓಪನ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದಲ್ಲ, ಈ ಸಲನೂ ಆ ಥಾಟ್ ಇರ್ಲಿಲ್ಲ. ಇರ್ಲಿ, ಅದು ಹೆಂಗ್ ಹೋಗುತ್ತೆ ಹಂಗ್ ಹೋಗ್ಲಿ ಬಿಗ್ ಬಾಸ್ ಅಂತ. ಬಟ್ ಯಾವಾಗ ಒಂದು ಹಂತದಲ್ಲಿ ಅವ್ರನ್ನ ಗೆಲ್ಸಲ್ವಂತೆ, ಇವ್ರನ್ನ ಗೆಲ್ಲಿಸ್ತಾರಂತೆ, ಹಿಂಗ ಅವ್ರು ಯಾರೋ ಸಪೋರ್ಟ್ ಮಾಡ್ತೀಯಾರಂತೆ, ಹಂಗೆ ಹಿಂಗೆ ಅಂತ ಬಂದಾಗ, ಈಗ ಮಾತಾಡಿಲ್ಲ ಅಂತಂದ್ರೆ ಯಾರೋ ಮಾತಾಡ್ತಿರೋದು ಸತ್ಯ ಆಗ್ಬಿಡ್ಬೋದು ಅನ್ನೋ ಆತಂಕಕ್ಕೆ ಭಯಕ್ಕೆ ಬಂದ್ವಿ ಅಷ್ಟೇ ನಾವು. ಇಲ್ಲಪ್ಪ, ಹಂಗ ಆಗ್ಬಾರ್ದು, ಈ ಸಲ ಗಿಲ್ಲಿ ಗೆಲ್ಲಬೇಕು, ಯಾಕಂದ್ರೆ ಈ ಡಿಸರ್ವ್ಸ್ ಇಟ್. ತುಂಬಾ ಕಷ್ಟಪಟ್ಟು ಬಂದ ಹುಡುಗ, ಅವ್ರಪ್ಪ ಹೇಳ್ದ ಹಾಗೆ ತಿನ್ನೋಕೆ ಅನ್ನ ಇಲ್ದೆ, ಹೊತ್ಕೊಳ್ಳೋಕೆ ಬೆಡ್ಶೀಟ್ ಇಲ್ದಿರೆ ಬೆಂಗಳೂರಿನಲ್ಲಿ ಕಾಲ ಕಳೆದ ಒಬ್ಬ ಹುಡುಗ ಇವತ್ತು ಬಿಗ್ ಬಾಸ್ ಟ್ರೋಫಿಯನ್ನ, ಒಂದು ಕಾರನ್ನ, 50 ಲಕ್ಷ ಪ್ರೈಸ್ ಮನಿಯನ್ನ ತಗೊಂಡು ಹೋಗ್ತಾನೆ ಅಂತಂದ್ರೆ ವಿಲ್ ಬಿ ಹ್ಯಾಪಿ. ಅದೊಂದು ಡಿಸರ್ವಿಂಗ್. ಅದು ಇನ್ಯಾರದ್ದೋ ಕಾರಣಗಳಿಗೆ, ಇನ್ಯಾರದ್ದೋ ಬೇರೆ ಬೇರೆ ತಿರುವುಗಳಿಗೋಸ್ಕರ ತಪ್ಪು ಹೋಗಬಾರದು ಅನ್ನುವ ಕಾರಣಕ್ಕೆ ನಾವು ಸ್ವಲ್ಪ ಬಲವಾಗಿ ಪ್ರೆಷರ್ ಹಾಕಿ ನಿಂತ್ಕೋಬೇಕಾಗಿ ಬಂತಷ್ಟೇ. ಸರ್, ಈಗ ಅಂದ್ರೆ ನೀವ್ ಹೇಳ್ದಂಗೆ ಬೇರೆ ಯಾರ್ದೋ ಪಾಲಾಗತ್ತೆ ಅನ್ನೋ ಒಂದು ಆತಂಕ ಇತ್ತು ಅಂತ. ಆಕ್ಚುಲ್ ಆಗಿ ಅದು ಕಳೆದ ಒಂದ್ ವಾರದಿಂದ ನಾವ್ ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಗೆಲ್ಲೋದು ಡೌಟು, ಅಶ್ವಿನಿ ಅವ್ರು ವಿನ್ನರ್ ಆಗ್ತಾರೆ, ರಕ್ಷಿತಾ ಅಲ್ಲೆಲ್ಲೂ ಬಂದೇ ಇರ್ಲಿಲ್ಲ, ಅದು ಸರ್ಪ್ರೈಸಿಂಗ್ಲಿ ರನ್ನರ್ ಅಪ್ ಆದ್ರು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಆಗಿತ್ತು. ಸೊ ಅಂದ್ರೆ ಕಲರ್ಸ್ ಅವರ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಧನುಷ್ ಅವರು, ಕಾವ್ಯ ಅವರು, ಅಶ್ವಿನಿ ಅವರು ಬರ್ತಾರೆ ಮುಂದಕ್ಕೆ, ಗಿಲ್ಲಿ ಗೆಲ್ಲೋದು ಡೌಟ್, ರನ್ನರ್ ಅಪ್ ಆಗ್ತಾರೆ ಅನ್ನೋದೊಂದಷ್ಟು ಅಭಿಪ್ರಾಯಗಳು ಕೂಡ ಓಡಾಡ್ತಿತ್ತು. ಇದ್ರ ಬಗ್ಗೆ ನೀವು ಕೂಡ ಮಾತನಾಡಿದ್ರಿ. ಜನಾಭಿಪ್ರಾಯ ತಪ್ಪಲ್ಲ, ಅವರವರ ಇಷ್ಟ ಅದು. ನಾರಾಯಣ್ ಗೌಡ್ರು ಅವ್ರ ಮಗನ ಮದುವೆ ಪತ್ರಿಕೆಯನ್ನ ಸುದೀಪ್ ಸರ್ ಕೊಡಕ್ ಹೋಗಿದ್ದಕ್ಕೆ ಅಶ್ವಿನಿ ಅವ್ರನ್ನ ಗೆಲ್ಸಕ್ಕೆ ಸಪೋರ್ಟ್ ಕೇಳಕ್ ಹೋಗಿದ್ರು ಅಂತ ಮಾತುಗಳು ಬರ್ತವೆ. ಆಮೇಲೆ ಇದೆಲ್ಲದಕ್ಕೂ ಪ್ರಮುಖ ಕಾರಣ ಏನು ಅಂತಂದ್ರೆ, ಕಳೆದ ವಾರ ಕೊಟ್ಟಂತಹ ಅಶ್ವಿನಿ ಅವರಿಗೆ ಕೊಟ್ಟಂತಹ ಕಿಚ್ಚನ ಚಪ್ಪಾಳೆ ಮತ್ತು ಧ್ರುವಂತ್ಗೆ ಕೊಟ್ಟಂತಹ ಸೀಸನ್ನ ಚಪ್ಪಾಳೆ ಏನ್ ಮಾಡ್ತು, ಜನರನ್ನ ಸ್ವಲ್ಪ ವಿಚಲಿತ ಮಾಡ್ತು. ಏನಿದು ಹಿಂಗಾಗ್ಬಿಡ್ತು. ಆಮೇಲೆ ಗಿಲ್ಲಿಯನ್ನ, ಕಾವ್ಯನ ಬೈದಿದ್ದು ಅದೆಲ್ಲ ಜನಕ್ಕೆ, ರಕ್ಷಿತಾನ ಬೈದಿದ್ದು ಜನಕ್ಕೆ ಒಂದ್ ಸ್ವಲ್ಪ ಟಚ್ ಆಯ್ತು. ಇದೆಲ್ಲ ಮಿಸ್ ಹೊಡಿತಾ ಇದೆಯಲ್ಲ, ಇವ್ರನ್ನೇನೋ ಡಮ್ಮಿ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದಾರ ಅನ್ನೋ ಥಾಟ್ ಬಂತು. ಬಟ್ ಒಂದ್ ತಲೆಲಿರ್ಲಿ, ಈ ಕಲರ್ಸ್ ಪ್ರಾಡಕ್ಟು, ಸುದೀಪ್ ಸರ್ ಫೇವರೇಟು, ಅವೆಲ್ಲ ಬಿಗ್ ಬಾಸ್ ಅಲ್ಲಿ ಇಲ್ಲ. ಅದು ಯಾವುದು ಬಿಗ್ ಬಾಸ್ ಅಲ್ಲಿ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಸುದೀಪ್ ಸರ್ ಕ್ರೆಡಿಬಿಲಿಟಿ ಒಂದು ಬಿಗ್ ಬಾಸ್ನ ಕನ್ನಡ ಸೀಸನ್ನ 12 ಸೀಸನ್ಗಳಲ್ಲಿ ಬಹಳ ದೊಡ್ಡ ವ್ಯಾಲ್ಯೂ ಇರುವಂತದ್ದೇನು ಅಂತಂದ್ರೆ ಸುದೀಪ್ ಸರ್ ಕ್ರೆಡಿಬಿಲಿಟಿ. ಚಾನಲ್ ಅವ್ರು ಹೇಳಿದ್ರು ಅನ್ನುವ ಕಾರಣಕ್ಕೋ, ಡೈರೆಕ್ಟರ್ ಹೇಳಿದ್ರು ಅನ್ನುವ ಕಾರಣಕ್ಕೋ, ಅಥವಾ ತನಗೆ ಫೇವರೇಟು ಅನ್ನುವ ಕಾರಣಕ್ಕೋ ಯಾರನ್ನೋ ಪಿಕ್ ಮಾಡಿ ಗೆಲ್ಸಕ್ಕಾಗಲ್ಲ. ಯಾರೋ ಪ್ರೆಷರ್ ಹಾಕಿದ್ರು ಅಂತ ಈ ಸಲ ಅಪ್ಪಿ ತಪ್ಪಿ ಗಿಲ್ಲಿ ಗೆದ್ದಿರ್ಲಿಲ್ಲ ಅಂತಿದ್ರೆ, ನನ್ನ ಪ್ರಕಾರ ಕನ್ನಡದ ಬಿಗ್ ಬಾಸ್ನ ಫ್ಯೂಚರೇ ಡೆಮಾಲಿಷ್ ಆಗಿ ಹೋಗ್ತಾ ಇತ್ತು. ಕನ್ನಡ ಬಿಗ್ ಬಾಸ್ನ ಫ್ಯೂಚರೇ ಡೆಮಾಲಿಷ್ ಆಗ್ತಿತ್ತು. ಅಂದ್ರೆ ಜನ ನೋಡೋದು ಅಂದ್ರೆ ನಂಬಿಕೆನೇ ಬಿಡ್ತಿದ್ರು. ಪ್ರತಿ ಸಲ ಸೀಸನ್ಗಳಲ್ಲಿ ಏನಾಗ್ತಿತ್ತು ಅಂತಂದ್ರೆ ಅವರ ಇವರ ಅನ್ನೋ ಒಂದು ಸಣ್ಣ ಡೌಟ್ ಇರ್ತಿತ್ತು ಅಷ್ಟೇ. ಬಿಟ್ರೆ ಈ ಸಲ ಇಟ್ ವಾಸ್ ಒನ್ ಸೈಡೆಡ್, ಸಿಂಗಲ್ ಹ್ಯಾಂಡೆಡ್ಲಿ. ಧನುಷ್ 8ನೇ ವಾರದಲ್ಲಿ ಅದನ್ನ ಮನೆಯವ್ರ ಜೊತೆಲೆ ಹೇಳ್ತಾರೆ, ಗಿಲ್ಲಿಗೆ ಕಾಂಪಿಟ್ ಕೊಡೋರೇ ಇಲ್ದಂಗೆ ಆಗ್ಬಿಟ್ಟಿದೆ ಮನೆಯಲ್ಲಿ, ಒನ್ ಸೈಡೆಡ್ ಅವನು ಆಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಸೊ ನಿಮಗೆ ಕನ್ಫ್ಯೂಷನ್ಸ್ ಇದ್ದಾಗ ಅವ್ರು ಗೆಲ್ಬೇಕಿತ್ತು, ಇವ್ರು ಗೆಲ್ಬೇಕಿತ್ತು, ಅವಾಗ ರಿಸಲ್ಟ್ಗಳು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ನಡೆಯುತ್ತೆ, ಆಗಿರ್ಬೋದು ಹಂಗಾಗಿರ್ಬೋದು ಅಂತ. ಬಟ್ ಈ ಸಲ ಅಲ್ಲ, ಒನ್ ಸೈಡೆಡ್ ಗಿಲ್ಲಿ. ನೀವು 11 ಸೀಸನ್ ಅಲ್ಲಿ ಯಾವತ್ತಾದ್ರೂ ಒಂದಿನ ಬಿಗ್ ಬಾಸ್ ಸೀಸನ್ ಮುಗಿಯೋಕೆ ಮುಂಚೆನೆ 10,000 ಜನ ಟ್ಯಾಟೂ ಹಾಕ್ಸ್ಕೊಂಡಿರೋದು, 1000 ಜನ ಬೈಕಲ್ಲಿ ರ್ಯಾಲಿ ಹೋಗಿರೋದು, ಊರಿನ ಸರ್ಕಲ್ ಅಲ್ಲಿ ಕಟೌಟ್ ಹಾಕಿರೋದು ಎಲ್ಲಿ ನೋಡಿದಿರಿ? 12 ಸೀಸನ್ ಅಲ್ಲಿ ಯಾವತ್ತೂ ಸಹಿತ ಆ ಸ್ಟುಡಿಯೋದ ಎದುರುಗಡೆ ರಸ್ತೆಗಳಲ್ಲಿ ಕಟೌಟ್ ಹಾಕಿದ್ದೆ ನೋಡಿಲ್ಲ ನಾವು. ರಸ್ತೆಯಲ್ಲಿ ಕಟೌಟ್ ಹಾಕಿ ಅದನ್ನ ಯಾರೋ ಅತಿ ಕಾಲಾಭಿಷೇಕ ಮಾಡ್ತಾ ಇದ್ದಾನೆ. ಕೆಲವ್ರಿಗೆ ಅದು ಅಂಧಾಭಿಮಾನ ಅನ್ಸ್ಬೋದು, ಅಥವಾ ಹುಚ್ಚುಚ್ನಂಗ್ ಆಡ್ತಾರೆ ಅಂತ ಅನಿಸ್ಬೋದು. ಅದು ಮನರಂಜನೆಗೆ ಕೊಟ್ಟಂತಹ ಪ್ರತಿಫಲ ಅವರು ವಾಪಸ್ ಕೊಡ್ತಾರೋ ರೀತಿ ಅದು. ನಾನು ಅದನ್ನೇ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ, ಯಾರೋ ಒಬ್ಬ ವ್ಯಕ್ತಿ
ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದ, ನನ್ನ ಪ್ರತಿದಿನದ ಟೆನ್ಷನ್ನು, EMI, ಬೇಸರ, ನೋವು, ಜಗಳಗಳ ಮಧ್ಯದಲ್ಲಿ ರಾತ್ರಿ ನನ್ನನ್ನು ಮನಸ್ಫೂರ್ತಿಯಾಗಿ 3 ತಿಂಗಳು ನಗಿಸಿದ ಗಿಲ್ಲಿ ನಟ ಗೆಲ್ಲಬೇಕು ಅಂತ. ಅದನ್ನೇ ಹೇಳೋದು, ದಟ್ ಇಸ್ ಎಮೋಷನಲ್ ಕನೆಕ್ಟ್. ಆ ಎಮೋಷನಲ್ ಕನೆಕ್ಟ್ ಈ ಸಲ ಇದ್ದಿದ್ದಕ್ಕೆ ಗಿಲ್ಲಿ ಅಷ್ಟು ಸುಲಭವಾಗಿ ಆರಾಮಾಗಿ ಆ ಟ್ರೋಫಿ ತಗೊಂಬರಕ್ಕೆ ಸಾಧ್ಯ ಆಯ್ತು. ಅಂಡ್ ನೀವ್ ಕೂಡ ಹೇಳ್ತೀರಿ ಸರ್, ಅಂದ್ರೆ ನನ್ಗೆ 3 ತಿಂಗಳ ಕಾಲ ಗಿಲ್ಲಿ ನಟನ ಜೊತೆ ಒಂದು ಎಮೋಷನಲ್ ಜರ್ನಿ ಇದೆ ಅಂತ ಹೇಳಿ. ಅಂದ್ರೆ ನಿಮ್ಮ ಲೈಫ್ ನಲ್ಲಿ ಒಂದಷ್ಟು ಅಪ್ಸ್ ಅಂಡ್ ಡೌನ್ಸ್ ಆದಾಗ ನನ್ಗೆ ಪ್ರತಿನಿತ್ಯ ಬಂದವರು ನಗಿಸ್ತಾ ಇದ್ರು ಅನ್ನೋ ಮಾತು. ಅಂಡ್ ಯೂಶಲಿ ನೀವ್ ಹೇಳ್ದಂಗೆ ಅಥವಾ ಯಾರೋ ಒಬ್ರು ಕಮೆಂಟ್ ಮಾಡ್ದಂಗೆ ಸಾಕಷ್ಟು ಜನಕ್ಕೆ ಅನುಭವ ಆಗಿದೆ. ಹಾಗಾಗಿ ಜನ ಅಷ್ಟ್ರ ಮಟ್ಟಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಪ್ರೀ ಫಿನಾಲೆಯಲ್ಲಿ ಸುದೀಪ್ ಸರ್ ಒಂದ್ ಮಾತನ್ನ ಹೇಳ್ತಾರೆ. ಅಂದ್ರೆ ದುಡ್ಡು ಯಾರೇ ಗೆದ್ರು ಕೂಡ ಅದನ್ನ ಅವ್ರ ಮನೆಗೆ ತಗೊಂಡ್ ಹೋಗ್ತಾರೆ. ನಿಮ್ಗೇನ್ ಬರಲ್ಲ, ಯಾಕೆ ಉಪವಾಸ ಎಲ್ಲ ಮಾಡ್ತಿದ್ದೀರಾ ನನ್ನ ಸೀಸನ್ ಗೋಸ್ಕರ ಅಂತ ಹೇಳಿ. ಇದ್ರ ಮೇಲೆ ಸಾಕಷ್ಟು ಬ್ಲಾಕ್ಲಾಶ್ ಕೂಡ ಆಗತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿ ಹಾಕ್ತಾರೆ. ಇದರ ಅಭಿಪ್ರಾಯ ಸರ್ ನಿಮ್ದು? ಸುದೀಪ್ ಸರ್ಗೆ ಒಂದು 12 ಸೀಸನ್ ನಡೆಸಿದವ್ರಿಗೆ ಯಾವುದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿಲ್ಲೇ ಏನಿರಲ್ಲ. ಬ್ಯಾಕ್ಲಾಶ್ ಆಗುತ್ತೆ, ಅದು ಇರುತ್ತೆ. ಯಾಕಂತಂದ್ರೆ ಅಲ್ಲಿ ಮನೆಯೊಳಗಡೆ ಒಂದು ಟೀಮ್ ಅಲ್ಲ ಇರೋದು, ಇಂಡಿವಿಜುವಲ್ ವ್ಯಕ್ತಿತ್ವ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಫ್ಯಾನ್ ಬೇಸ್ ಇದೆ. ಗಿಲ್ಲಿಗೆ ಗಿಲ್ಲಿಯ ಫ್ಯಾನ್ ಬೇಸು, ಧ್ರುವಂತ್ಗೆ ಧ್ರುವಂತ್ ಫ್ಯಾನ್ ಬೇಸು, ರಕ್ಷಿತಾಗೆ ರಕ್ಷಿತಾ ಫ್ಯಾನ್ ಬೇಸು. ಹೀಗೆ ಪ್ರತಿಯೊಬ್ಬರಿಗೂ ಬೇರೆ 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 ಇದ್ದಾಗ ಒಬ್ಬರನ್ನ ಬೈದಾಗ ಇನ್ನೊಬ್ರು ಅಟ್ಯಾಕ್ ಮಾಡೇ ಮಾಡ್ತಾರೆ, ಸಹಜ ಅದು. ಅರ್ಥ ಆಯ್ತಾ? ಸೊ ಹಾಗಿರುವಾಗ ಅದನ್ನ ಬ್ಯಾಕ್ಲಾಶ್ ಅಂತ ತಗೊಳ್ಳೋದಕ್ಕಿಂತ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನ. ನಾನು ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ದೆ, ಅದು ಅವರ ಅಭಿಪ್ರಾಯ ಆಗಿರೋದಿಲ್ಲ, ಅದೆಲ್ಲ ಕಲೆಕ್ಟೆಡ್ ಒಪಿನಿಯನ್ ನ ತಗೊಂಡು ಅದನ್ನ ಮಾಡ್ತಾರೆ ಅಂತ. ಮತ್ತೆ ಇನ್ನೊಂದು ಮಾತು ಚೆನ್ನಾಗಿ ಹೇಳಿದ್ರು ಸುದೀಪ್ ಸರ್, ಚಪ್ಪಾಳೆ ನಾವು 2 ತರ ಕೊಡ್ತೀವಿ ಅಂತ. ಅದನ್ನ ಹೆಂಗಾದ್ರೂ ತಗೋಬೋದಾ? ಸುದೀಪ್ ಸರ್ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ನನಗೆ ಗೊತ್ತಿರಲ್ವಾ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ, ನನಗೊಂದು ಐಡಿಯಾ ಇರಲ್ವಾ. ನಾವು ಸ್ವಲ್ಪ ಪುಷ್ ಕೊಡಕ್ಕೆ ಅಥವಾ ಸರಿ ಮಾಡೋ ಸಲುವಾಗಿ ಒಂದಿಷ್ಟು ಪ್ರಯತ್ನವನ್ನು ಮಾಡಿರ್ತೀವಿ ಅಂತ. ಆ ಪ್ರಯತ್ನ ಮಾಡಿದಾರೆ ಅಷ್ಟೇ. ಅದು ಬ್ಯಾಕ್ಲಾಶ್ ಆಯ್ತು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವಿಟಿ ಬಂತು. ಈಗ ನಾನು ಹೇಳ್ತಾ ಇರೋದು, ಇಷ್ಟು ದಿನಗಳ ಕಾಲ ಎಲ್ಲರೂ ಹೇಳಿದ್ರಲ್ಲ, ಅವ್ರನ್ನ ಗೆಲ್ಸ್ಬಿಡ್ತಾರಂತೆ, ಇವ್ರನ್ನ ಗೆಲ್ಸ್ಬಿಡ್ತಾರಂತೆ, ಇವ್ರು ಗೆದ್ರಂತೆ, ಹಂಗಾಯ್ತಂತೆ, ಮೋಸ ಮಾಡ್ಬಿಟ್ರಂತೆ ಗಿಲ್ಲಿ. ಏನ್ ಹೇಳಿದ್ರು ಸುದೀಪ್ ಸರ್? ಏನಾಯ್ತು ರಿಸಲ್ಟು? ಅಭಿಪ್ರಾಯಗಳನ್ನ ಜನ ಕೊಡ್ತಾರೆ, ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ರಿಸಲ್ಟ್ ಅನ್ನೋದನ್ನ ಕಾಯ್ಬೇಕು. ಅರ್ಥ ಆಯ್ತಾ? ವಿ ವರ್ ವೆರಿ ಮಚ್ ಕ್ಲಿಯರ್. ನಮಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಫಸ್ಟ್ ಅಲ್ಲಿ ಗಿಲ್ಲಿ, ಸೆಕೆಂಡ್ ಅಲ್ಲಿ ರಕ್ಷಿತಾ. ಇನ್ನು ಉಳಿದದ್ದು ಏನೇನಾಗ್ತಾವೋ ಅದು ಬೇರೆ, ಬಟ್ ಅವೆರಡಂತೂ ಫಿಕ್ಸ್ ಇತ್ತು. ಬಿಕಾಸ್ ಟ್ರೆಂಡ್ ಹಂಗಿದೆ ರೀ, ಸೋಷಿಯಲ್ ಮೀಡಿಯಾ ಹಂಗೆ ಹೇಳ್ತಾ ಇದೆ. ನಿಮ್ಮದೇ ಫಿಲ್ಮಿ ಬೀಟ್ನ ಪೋಲ್ನಲ್ಲಿ ಗಿಲ್ಲಿ ಫಸ್ಟು, ರಕ್ಷಿತಾ ಸೆಕೆಂಡು. ಅದೇ ಅಭಿಪ್ರಾಯವನ್ನೇ ಜನ ಹೋಗಿ ಜಿಯೋ ಹಾಟ್ಸ್ಟಾರ್ ನಲ್ಲೂ ಹಾಕ್ಬೇಕು ತಾನೆ ಓಟ್ನ, ಅಲ್ಲೇನು ಬದಲಾಗ್ಲಿಕ್ಕಿಲ್ವಲ್ಲ. ಸೊ ಹಾಗಾಗಿ ನಡೆಯುತ್ತೆ. ಆಮೇಲೆ ಒಂದೇ ಒಂದು ಓಟು ಅಂದಾಗ ಓಟ್ ಡಿವೈಡ್ ಆಗ್ಬೋದು ಅಂತೆಲ್ಲ ಇರುತ್ತೆ. ಸೊ ಈಗ ಒಬ್ಬರಿಗೆ 99 ಓಟ್ಗಳ ಅವಕಾಶ ಇದ್ದಾಗ 33 ಅಲ್ಲಿ, 33 ಇಲ್ಲಿ, 33 ಅಲ್ಲಿ ಕೊಡ್ಬೋದು, ಇಲ್ಲಿ 50, ಅಲ್ಲಿ 49 ಕೊಡು, ಅವಕಾಶಗಳು ಬೇರೆ ಬೇರೆ ಇರ್ತವೆ. ಸೊ ಹಾಗಾಗಿ ಓಟ್ ಡಿವೈಡ್ ಆಗುತ್ತೆ, ಅವೆಲ್ಲ ಚಾನ್ಸ್ ಇಲ್ಲ. ಬಟ್ ನಾವು ಯಾಕೆ ಹೇಳ್ತಿದ್ವಿ ಅಂತಂದ್ರೆ, ನೀವು ಯಾರ ಫ್ಯಾನ್ ಬೇಕಾದ್ರೂ ಆಗಿರಿ, ಬಟ್ ಈ ಸಲದ ಬಿಗ್ ಬಾಸ್ ನಲ್ಲಿ ನಿಮ್ಮ ಮುಖದಲ್ಲಿ ನಗು ತರಿಸಿದ ಆ ಕೀರ್ತಿ ಅಥವಾ ಆ ಋಣ ನಿಮ್ಗೆ ಗಿಲ್ಲಿ ಮೇಲಿದೆ. ಸೊ ಹಾಗಾಗಿ ಅವನಿಗೊಂದು 20-30 ಓಟ್ ಮೀಸಲಿಡಿ ಅಂತ ಹೇಳಿದ್ವಿ. ಗೊತ್ತಿಲ್ಲ ಅದು ಏನಾಗಿದೆ ಅಂತ, ಬಟ್ ಮ್ಯಾಸಿವ್ ವಿಕ್ಟ್ರಿ, ಅದರಲ್ಲಿ 2ನೇ ಮಾತೇ ಇಲ್ಲ. ಇಡೀ ಬಿಗ್ ಬಾಸ್ ಹಿಸ್ಟ್ರಿಲಿ ಅಂದ್ರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ತಗೊಂಡ್ರು ಕೂಡ ನಮ್ಮ ಕನ್ನಡದ ಬಿಗ್ ಬಾಸ್ ಈ ಸಲ ದೊಡ್ಡ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದ್ದು. ಬಿಕಾಸ್ ನಿನ್ನೆ ಮಲಯಾಳಂ ಫಿನಾಲೆ ಕೂಡ ಇತ್ತು, ಸಾಕಷ್ಟು ಜನಕ್ಕೆ ಅದು ಗೊತ್ತೂ ಇರ್ಲಿಲ್ಲ. ಹಂಗ್ ನೋಡಿದ್ರೆ ನಮ್ಮ ಕನ್ನಡದ ಕೀರ್ತಿ ಎಲ್ಲೆಲ್ಲೂ ಇದೆ ಸರ್. ಅಂದ್ರೆ ಇವಾಗ ವಿಶ್ವಾದ್ಯಂತ ಅವರಿಗೆ ಸಪೋರ್ಟ್ ಮಾಡಿದಂತಹ ಫ್ಯಾನ್ಸ್ ಇದ್ದಾರೆ ಗಿಲ್ಲಿ ನಟನಿಗೆ. ಆ, ಎಲ್ಲಿ ಪ್ಲಸ್ ಆಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಇಷ್ಟು ಫ್ಯಾನ್ ಬೇಸ್ನ ಅವರು ಸಂಪಾದನೆ ಮಾಡೋದಕ್ಕೆ ಏನ್ ಕಾರಣ ಆಗಿರ್ಬೋದು, ಎಲ್ಲಿ ಕಾರಣ ಆಗಿರ್ಬೋದು ಅನ್ನೋದು? ಈ ಆಕ್ಟಿಂಗ್ ಸ್ಕಿಲ್ಸ್ ನಲ್ಲಿ ತುಂಬಾ ಕಷ್ಟವಾಗಿದ್ದೇನು ಅಂತಂದ್ರೆ, ಒಬ್ರನ್ನ ನಗ್ಸೋದು. ಹೀರೋಯಿಸಮ್ನ ನೀವು ಕ್ಯಾಮ್ರಾ ಆಂಗಲ್ಗಳಲ್ಲಿ, ಮ್ಯೂಸಿಕ್ನಲ್ಲಿ, ಇಡುವ ಶಾಟ್ಗಳಲ್ಲಿ, ಸ್ಲೋ ಮೋಷನಲ್ಲಿ ಏನೋ ತೋರಿಸ್ಬಿಡ್ಬೋದು. ಬಟ್ ನಗ್ಸೋದಿದೆಯಲ್ಲ, ದಟ್ ತುಂಬಾ ಕಷ್ಟದ ಕೆಲಸ. ಅದನ್ನ ಗಿಲ್ಲಿ ತುಂಬಾ ನೀಟಾಗಿ, ಅಂದ್ರೆ ಸ್ಮೂತಾಗಿ ಇಡೀ ಸೀಸನ್ ಮಾಡ್ಕೊಂಡು ಬಂದ. ಒಂದು 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 ಲೈನ್ ಸಿಕ್ಕಿದ್ರೆ ಅದರಲ್ಲೊಂದು ಪಂಚು, ಒಂದು ಎಳೆ ಸಿಕ್ಕಿದ್ರೆ ಅದರಲ್ಲೊಂದು ಕೌಂಟ್ರು. ಆಮೇಲೆ ಪ್ರತಿಯೊಂದನ್ನು ಅವನು ಹ್ಯಾಂಡಲ್ ಮಾಡ್ತಿದ್ದ ರೀತಿ, ಅವನು ನೋಡಿದಾಗ ಮನೆಯವ್ರಿಗೆ ಸಿಲ್ಲಿ ಅನ್ನಿಸ್ತಾ ಇತ್ತು, ಏನ್ ಗುರು ಲೈಫಲ್ಲಿ ಸೀರಿಯಸ್ನೆಸ್ ಇಲ್ಲ ಇವನಿಗೆ ಅಂತ. ಬಟ್ ಈ ಸಲದ ಬಿಗ್ ಬಾಸ್ ಕಲ್ಸಿದ್ದೇನು ಅಂತಂದ್ರೆ, ನೀವು ನಗ್ನಗ್ತಾನೆ ಜೀವನ ಗೆಲ್ಬೋದು ಅಂತ.
ನಗಿಸ್ತಾ ನಗಿಸ್ತಾನೆ ಜೀವನ ಗೆಲ್ಲಕ್ಕೊಂದು ಅವಕಾಶ ಇದೆ ಅಂತ. ಈ ಸಲದ ಬಿಗ್ ಬಾಸ್ ಸೀಸನ್ ಕಲಿಸಿದ್ದೇನು ಅಂತಂದ್ರೆ, ಮೆಚುರಿಟಿಗೆ ಏಜ್ ಇಲ್ಲ, ವಯಸ್ಸಿಲ್ಲ. ಅದು 23 ವರ್ಷದ ರಕ್ಷಿತಾಳಿಂದಲೂ ನಾವು ಕಲ್ತ್ಕೋಬಹುದು ಅನ್ನೋದನ್ನ. ಸೊ ಹೀಗೆಲ್ಲ ಇರ್ಬೇಕಾದ್ರೆ ನಾವು ಗಿಲ್ಲಿ ನಟನಿಗೆ ಎಲ್ಲಿಂದ ಆ ಫ್ಯಾನ್ ಬೇಸ್ ಬರ್ತಿದೆ ಅಂತಂದ್ರೆ ನಾವೇ ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ವರ್ಷದ ಬಿಗ್ ಬಾಸ್ಗೂ ಈ ವರ್ಷದ ಬಿಗ್ ಬಾಸ್ಗೂ ಯಾಕೆ ವ್ಯತ್ಯಾಸ ಕಾಣ್ತಾ ಇದೆ ಅಂತಂದ್ರೆ, ಬಿಕಾಸ್ ಆಫ್ ಒನ್ ಪರ್ಸನ್, ಅದು ಗಿಲ್ಲಿ. ನೀವು ಅಮೆರಿಕಾ, UK, ದುಬೈ ಎಲ್ಲೆಲ್ಲಿಂದೆಲ್ಲ ಜನ ವಿಡಿಯೋ ಮಾಡಿ ಹಾಕೋದನ್ನ ನೋಡ್ತಾ ಇದ್ದೀರಿ. ಬೇರೆ ಯಾವ ಕಂಟೆಸ್ಟೆಂಟ್ಗೂ ಹಾಕ್ತಿಲ್ಲ, ಗಿಲ್ಲಿಗೆ ಹಾಕ್ತಿದ್ದಾರೆ. ತಮಿಳಲ್ಲಿ ನಡೀತು, ತೆಲುಗುಲ್ ನಡೀತು, ಮರಾಠಿಲ್ ನಡೀತು, ಹಿಂದಿಲ್ ನಡೀತು, ವಿಷಯ ಗೊತ್ತೇ ಆಗ್ಲಿಲ್ಲ. ಬಟ್ ಈ ಸಲ ಫಸ್ಟ್ ಟೈಮ್ ಬೆಂಗಾಲದಲ್ಲಿ ಯಾರೋ ಕೂತು ಬೆಂಗಾಲಿ ಲ್ಯಾಂಗ್ವೇಜ್ ಮಾತಾಡೋರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ, ಮರಾಠಿಯಲ್ಲಿ ಮಾತಾಡೋರು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ, ತೆಲುಗುನವರು ಹಾಡು ಮಾಡಿಟ್ಟಿದ್ದಾರೆ ಗಿಲ್ಲಿ ಹೆಸರಲ್ಲಿ. ಯಾವ ಕಂಟೆಸ್ಟೆಂಟ್ ಒಳಗಡೆ ಇದ್ದಾಗ ಇಷ್ಟಿಷ್ಟು ರ್ಯಾಪ್ ಸಾಂಗ್ಗಳು ಮಾಡಿ 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 ಬಿಡ್ತಾ ಇದ್ರು. ಎಲ್ಲದಕ್ಕೂ ಕಾರಣ ಗಿಲ್ಲಿಯ ಕಾಮಿಡಿ ಸೆನ್ಸು, ಆ ಕೌಂಟ್ರು, ಅಟ್ಯಾಕ್. ನಾನು ಹೇಳ್ತಾ ಇರೋದು, ಒಬ್ಬರನ್ನ ಇರಿಟೇಟ್ ಮಾಡಬೇಕು ಅಂತಂದಾಗ ಅಶ್ವಿನಿಯನ್ನ ಎದುರುಗಡೆ ಕೂರಿಸ್ಕೊಂಡು 12ರಿಂದ 13 ನಿಮಿಷದ ಒಳಗಡೆ ನೀವು ಕರೆಕ್ಟಾಗಿ ಎದ್ದು ಹತ್ತಿರದ ಟೈಮ್ನಲ್ಲಿ ಬೆಲ್ ಮಾಡಿದ್ರೆ ಕ್ಯಾಪ್ಟನ್ ಆಗ್ತೀರಾ ಅಂತಂದ್ರೆ, 22 ನಿಮಿಷ ಇರಿಟೇಟ್ ಮಾಡಿ ಟಾರ್ಗೆಟ್ ಮಾಡಿ ಅವ್ರ ಕ್ಯಾಪ್ಟನ್ನೂ ಆಗದಿದ್ದಂಗೆ ಮಾಡಿ ಎಂಟರ್ಟೈನು ಮಾಡಿದ್ದಾನೆ ಅಂತಂದ್ರೆ ಅವನ ತಾಕತ್ತಿಗೆ ಎಷ್ಟಿರ್ಬೇಕು. ಅವನು ಪ್ರತಿಯೊಂದನ್ನು ಸಹಿತ ಫನ್ನಿಯಾಗಿ ತಗೋತಿದ್ದ. ಐ ಅಗ್ರಿ, ಅದು ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ. ಬಟ್ ಎಂಡ್ ಆಫ್ ದ ಡೇ 1.5 ಗಂಟೆ ಎಡಿಟ್ ಆಗಿ ನಮ್ಗೆ ನೋಡ್ಬೇಕಾದ್ರೆ ಅದು ಬರೀ ಮಜಾ ಕಾಣಿಸುತ್ತೆ ಅಷ್ಟೇ. ಸರ್, ಲೈವ್ ಎಲ್ಲೋ ಒಂದ್ ಕಡೆ ಪ್ಲಸ್ ಆಯ್ತು ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಸಾಕಷ್ಟು ವಿಷಯಗಳನ್ನ 1.5 ಗಂಟೆಯಲ್ಲಿ ತೋರ್ಸಕ್ ಆಗದಿರುವಂತಹ ಕೆಲವೊಂದು ಕಾಮಿಡಿ ಕ್ಲಿಪ್ಪಿಂಗ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ತಾನೇ ಹರಿದಾಡೋದಿಕ್ಕೆ ಶುರು ಆಗಿತ್ತು. ಅದು ಏನಾದ್ರೂ ಪ್ಲಸ್ ಆಗಿರ್ಬೋದಾ ರಕ್ಷಿತಾ ಅಂಡ್ ಗಿಲ್ಲಿ ಫ್ರೆಂಡ್ಶಿಪ್ಗೆ, ರಘು ಅವರ ಗಿಲ್ಲಿ ಫ್ರೆಂಡ್ಶಿಪ್ಗೆ? ಸೋಷಿಯಲ್ ಮೀಡಿಯಾ ಪ್ಲೇಯಿಂಗ್ ವೆರಿ ಡಾಮಿನೆಂಟ್ ರೋಲ್ ಇನ್ ಬಿಗ್ ಬಾಸ್ ಫ್ರಮ್ ಲಾಸ್ಟ್ 5-6 ಸೀಸನ್ಸ್, 5-6 ಸೀಸನ್ ಇಂದ ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಿರಲ್ಲ, ಎರಡನೇ ಮಾತೇ ಇಲ್ಲ. ಇವತ್ತು ಬರೀ 9:30ರಿಂದ 11 ಗಂಟೆ ಬರುವ ಬಿಗ್ ಬಾಸ್ ಅನ್ನ ನೋಡಿ ಗಿಲ್ಲಿಯ ಫ್ಯಾನ್ ಆದವರಿಗಿಂತ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕ್ಲಿಪ್ಪಿಂಗ್ಸು, ಕಟ್ಟಿಂಗ್ಸ್ ನಿಂದಾನೇ ಗಿಲ್ಲಿಯ ಫ್ಯಾನ್ ಆದವರ ಸಂಖ್ಯೆ ಜಾಸ್ತಿ. ಇವತ್ತು ನಮ್ಮ ಮನೇಲಿ ಡಿಸ್ಕನೆಕ್ಷನ್ ಇಲ್ಲ, ನಾವು ಜಿಯೋ ಹಾಟ್ಸ್ಟಾರ್ ಅಲ್ಲೇ ನೋಡೋದು. ಸೊ ಅದು ಬಿಟ್ರೆ ಲೈವ್ ಅಲ್ಲಿ ಅವಾಗ ವಾಚ್ ಮಾಡ್ತಾ ಇರ್ತೀವಿ. ಆಮೇಲೆ ಲೈವ್ ಅಲ್ಲಿ ಬಂದಿದ್ದನ್ನ ಟ್ರಾಲ್ ಪೇಜ್ಗಳು ಕಟ್ ಮಾಡಿ ನೋಡಿ, ಇದನ್ನ ಎಪಿಸೋಡ್ ಅಲ್ಲಿ ಬಂದಿರ್ಲಿಲ್ಲ, ಈ ತರ ಮಾತಾಡಿದ್ರು, ಇದನ್ನ ಹೇಳಿರ್ಲಿಲ್ಲ, ಇದನ್ನ ಬಂದಿದೆ. ಅದು 100% ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅಂಡ್ ಮೋರ್ ಓವರ್, ಇವತ್ತು ನಾವೆಲ್ಲ ಬಿಗ್ ಬಾಸ್ ನಲ್ಲಿ ಇದ್ದಾಗ ವೋಟಿಂಗ್ ಪ್ರೊಸೆಸ್ಗೆ ನಂಬರ್ ಹೆಸರು KIRI ಎಂದು ಟೈಪ್ ಮಾಡಿ 58585 ಕಳಿಸಿ ಅಂತೆಲ್ಲ ಇತ್ತು, ₹3 ಕಟ್ ಆಗ್ತಾ ಇತ್ತು. ಇವತ್ತು ವೋಟಿಂಗ್ ಪ್ರೊಸೆಸ್ ಸಹಿತ ಸೋಷಿಯಲ್ ಮೀಡಿಯಾನೇ, OTT ಪ್ಲಾಟ್ಫಾರ್ಮ್ ಅಲ್ಲೇ ಮಾಡ್ಬೇಕು ನೀವು. ಸೊ ಹೀಗಿರುವಾಗ ಇಂಪ್ಯಾಕ್ಟ್ ಅಲ್ಲೇ ಜಾಸ್ತಿ ಇರೋದ್ರಿಂದ 100% ಲೈವ್ ಪ್ಲಸ್ ಆಗಿದೆ. ಲೈವ್ ಅಲ್ಲಿ ಬಂದ ಕ್ಲಿಪ್ಪಿಂಗ್ಸ್ ಗಳನ್ನ ಕಟ್ ಮಾಡಿ ಬೇರೆ ಬೇರೆ ಟ್ರಾಲ್ ಪೇಜ್ಗಳು ಹಾಕಿರೋದ್ರಿಂದ ಗಿಲ್ಲಿಗೆ ಪ್ಲಸ್ ಆಗಿದೆ, ರಕ್ಷಿತಾಗ್ ಪ್ಲಸ್ ಆಗಿದೆ. ಅಂಡ್ ಮೋರ್ ಓವರ್, ಒಳಗಡೆ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿರುವ ನಟ ನಟಿಯರಿದ್ರು, ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿ ಬಂದವರಿದ್ರು, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಶೋಗಳನ್ನ ಹ್ಯಾಂಡಲ್ ಮಾಡಿದವರಿದ್ರು. ಆದ್ರೆ ಸುದೀಪ್ ಸರ್ನ ಲೆಫ್ಟ್ ಮತ್ತೆ ರೈಟ್ ನಲ್ಲಿ ನಿಂತಿದ್ದವರು ಇಬ್ರು ಯೂಟ್ಯೂಬರ್ಸ್. ಯೂಟ್ಯೂಬ್ ನಿಂದ ಬದುಕು ಕಟ್ಟಿಕೊಂಡ ಇಬ್ರು ಸುದೀಪ್ ಸರ್ ರೈಟ್ ಮತ್ತೆ ಲೆಫ್ಟ್ ಅಲ್ಲಿ ನಿಂತಿದ್ದು. ನೀವ್ ಯಾವ ಸೀರಿಯಲ್ ಹೀರೋ ಆಗಿದ್ದೆ, ಎಷ್ಟು ಸಿನಿಮಾ ಮಾಡ್ಕೊಂಡ್ ಬಂದಿದ್ದೆ, ಏನು ಮ್ಯಾಟರ್ ಆಗಿಲ್ಲ. ಸಾಕಷ್ಟು ಬಾರಿ ಅದೇ ವಿಷಯಕ್ಕೆ ಜಗಳ. ನಾನ್ ಹೇಳ್ತಾ ಇದ್ದಿದ್ದು ಯೂಟ್ಯೂಬರ್ಗಳ ಮೇಲೆ, ಅಂದ್ರೆ ನಿಂದೇನು ಅಲ್ಲ ಸಾಧನೆ ಅನ್ನುವಂತಹ ಮಾತುಗಳನ್ನ ನಾವು ಮನೆ ಒಳಗಡೆ ಕೇಳಿದ್ವಿ. ನಿನ್ನ ಏಜಿಗೆ ನನ್ನ ಏಜಿಗೆ ನೀನ್ ಅಷ್ಟು ಮಾಡಿ ತೋರ್ಸು ಅಂತ ಹೇಳಿದ್ದನ್ನು ಕೇಳಿದ್ವಿ. ಎಲ್ಲ ತರದ ಮಾತುಗಳನ್ನ ಅಲ್ಲಿ ಕೇಳಿದ್ವಿ ನಾವು. ನೀನೊಬ್ಬ ಕಾಮಿಡಿಯನು, ಜೋಕರು ಅಂತ ಹೇಳಿದ್ದನ್ನು ಕೇಳಿದ್ದೀವಿ. ಬಟ್ ಜೋಕರೇ ಗೆದ್ದಿತ್ತು. ನೀನೊಬ್ಬ ಇಮ್ಮೆಚೂರ್, ನಿನಗೆ ಬುದ್ಧಿ ಇಲ್ಲ, ನಿನಗೆ ಮಾತಾಡಕ್ ಬರಲ್ಲ, ನೀನ್ ನಾಟಕ ಆಡ್ತೀಯಾ, ನೀನ್ ಹಿಂಗೆ ಮಾಡ್ತೀಯಾ ಅಂತ ಹೇಳಿದ ಹುಡುಗಿನೇ ರನ್ನರ್ ಅಪ್ ಆಗಿತ್ತು. ನಾನಂತ ಹೇಳ್ತದೆ, ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದವರನ್ನ ಬಿಗ್ ಬಾಸ್ಗೆ ತರುವ ಪ್ರವೃತ್ತಿ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದ್ದು ಸೀಸನ್ 4 ನಲ್ಲಿ. ನಾನೇ ಫಸ್ಟ್ ಎಂಟ್ರಿ ಆಗಿ ಸೋಷಿಯಲ್ ಮೀಡಿಯಾದಿಂದ ಬಿಗ್ ಬಾಸ್ಗೆ ಹೋಗಿದ್ದು ಫಸ್ಟ್ ನಾನೇ. ಅಲ್ಲಿ ತನಕ ಬರೀ TV ಸೆಲೆಬ್ರಿಟೀಸು, ಬೇರೆ ಬೇರೆ ಕ್ಷೇತ್ರದ ಸೆಲೆಬ್ರಿಟೀಸು ಹಿಂಗೆ ಹೋಗ್ತಾ ಇದ್ವಿ. ಸೋಷಿಯಲ್ ಮೀಡಿಯಾದಿಂದ ಒಬ್ಬನ ಕರ್ಕೊಂಡ್ಬರ್ಬೇಕು ಅಂತ ಕರ್ಕೊಂಡು ಹೋಗಿದ್ದು ಫಸ್ಟ್ ನಾನೇ. ಅದು ಹೋಗ್ತಾ 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 ಎಲ್ಲಿಗೆ ಬಂತು ಅಂತಂದ್ರೆ, OTTಗೆ ಸಪರೇಟ್ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಒಂದ್ ಹಂತಕ್ಕೆ. ಅದು ಇವಾಗ ಹೆಂಗೆ ಅಂತಂದ್ರೆ, ಅಲ್ಲಿ ಯೂಟ್ಯೂಬರ್ಗಳ ಹೊರತು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಹೊರತು ಬಿಗ್ ಬಾಸ್ ಕಂಪ್ಲೀಟ್ ಆಗಲ್ಲ ಇವತ್ತು. ಸೊ ಲೈವ್ ಇಸ್ ಮೇಕಿಂಗ್ ಇಂಪ್ಯಾಕ್ಟ್, ಸೋಷಿಯಲ್ ಮೀಡಿಯಾ ಇಸ್ ಮೇಕಿಂಗ್ ಇಂಪ್ಯಾಕ್ಟ್.
OTT is making impact. ಸರ್ ಇನ್ನ ಟಾಪ್ 3 ಅಲ್ಲಿ ಇದ್ದಾಗ ರಕ್ಷಿತಾ ಹಾಗೆ ಅಶ್ವಿನಿ ಅವ್ರ ಮಧ್ಯೆ ಯಾರು ಬರ್ಬೋದು ಅನ್ನೋ ಕನ್ಫ್ಯೂಷನ್ಸ್ ಅಲ್ಲಿ ಕಂಟೆಸ್ಟೆಂಟ್ಸಿಗೆ ಇತ್ತು. ಅಂಡ್ ಮೋರ್ ಓವರ್ ಹೇಳೋದಾದ್ರೆ ಗಿಲ್ಲಿ ನಟ ವಿನ್ನರ್ ಅಂತ ಆಲ್ಮೋಸ್ಟ್ ಅಲ್ಲಿ ಕೂತಿದ್ದಂತಹ ಕಂಟೆಸ್ಟೆಂಟ್ಸ್ಗೂ ಗೊತ್ತಿತ್ತು, ಹೊರಗಡೆ ಜನಕ್ಕೂ ಗೊತ್ತಿತ್ತು. ಆದ್ರೆ ಅವರ 3 ಜನದಲ್ಲಿ ಒಂದು ಗೊಂದಲ ಇತ್ತು. ಅಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಅವ್ರಿಗೆ ಒಂದ್ ಸಲ ಶಾಕ್ ಆಗತ್ತೆ. ರೆಡ್ ಬಂದಾಗ ಅವ್ರ ಫ್ಯಾಮಿಲಿ ಕಡೆಗೆ ತಿರುಗಿ ಹಿಂಗ್ ನೋಡ್ತಾರೆ. ಫ್ಯಾಮಿಲಿ ಅವ್ರು ಒಂದು ರಿಯಾಕ್ಷನ್ ಕೊಟ್ಟಾಗ ತಣ್ಣಗಾಗ್ತಾರೆ. ಅವ್ರಿಗೆ ಒಂದು ಸೆಕೆಂಡ್ ಶಾಕೇ ಆಗಿತ್ತು. ಅದ್ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತು ಸರ್? See, ನನಗೆ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಹ್ಮ್. ನಾನು ನನ್ನ ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ, ಐ ವಾಸ್ ಡ್ಯಾಮ್ ಶ್ಯೂರ್ ರಿಸಲ್ಟ್ ಅದೇ ಬರೋದು. 1 and 2 ಅಲ್ಲಿ ಗಿಲ್ಲಿ ಅಂಡ್ ರಕ್ಷಿತಾ ಇರ್ತಾರೆ, ಗಿಲ್ಲಿ ವಿಲ್ ಬಿ ವಿನ್ನರ್, ಅಶ್ವಿನಿ ನಂಬರ್ 3 ಅಲ್ಲಿ ಹೊರಗಡೆ ಬರ್ತಾರೆ ಅಂತ ಐ ವಾಸ್ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್. ಬಿಕಾಸ್ ನಾನು ಮನೆ ಒಳಗಡೆ ಇದ್ದವರ ಕನ್ಫ್ಯೂಷನ್ಸು, ಅಶ್ವಿನಿ ಅವ್ರಿಗೆ ಆಗುವ ಶಾಕು ಯಾವುದು ಹೊಸ್ತಲ್ಲ. ಯಾಕಂದ್ರೆ ಒಳಗಡೆ ಇರೋ ಕಂಟೆಸ್ಟೆಂಟ್ಗೆ ಹೊರಗಡೆ ಏನಾಗ್ತಿದೆ ಅನ್ನೋದೇ ಗೊತ್ತಿರಲ್ಲ. ಏನಾಗ್ತಿದೆ ಅನ್ನೋದು ನಾವು ಹೇಳೋದು ಹೆಂಗೆ ಫ್ಯಾನ್ ಬೇಸ್ ಅನ್ನ ನೋಡ್ತೀವಿ ನಾವು. ಅಶ್ವಿನಿ ಅವರ ಪೇಜ್ ಹ್ಯಾಂಡಲ್ ಮಾಡ್ತಿದ್ದವರು ಸಹಿತ ಪೋಸ್ಟ್ಗಳನ್ನ ಹಾಕ್ತಾ ಇದ್ರು. ರಕ್ಷಿತಾ ಪೇಜ್ ಅನ್ನ ಹ್ಯಾಂಡಲ್ ಮಾಡ್ತಿದ್ದವರು ಪೋಸ್ಟ್ ಹಾಕ್ತಾ ಇದ್ರು. ಗಿಲ್ಲಿ ಪೇಜ್ ಅನ್ನ ಹ್ಯಾಂಡಲ್ ಮಾಡ್ತಿದ್ದವರು ಪೋಸ್ಟ್ ಹಾಕ್ತಾ ಇದ್ರು. ಗಿಲ್ಲಿಗೆ ಮಿಲಿಯನ್ ಗಟ್ಲೆ ವ್ಯೂಸ್ ಬರ್ತಾ ಇತ್ತು, ರಕ್ಷಿತಾಗೆ ಮಿಲಿಯನ್ ಗಟ್ಲೆ ವ್ಯೂಸ್ ಬರ್ತಾ ಇತ್ತು. ಆದ್ರೆ ಇಲ್ಲಿ ಅಶ್ವಿನಿ ಅವರಿಗೆ ಲೈಕ್ಸ್ ವ್ಯೂಸ್ ಕಮ್ಮಿ ಇತ್ತು. ಅಂದ್ರೆ ಅರ್ಥ ಏನು? ಜನ ಅವರಿಬ್ಬರನ್ನ ಇವ್ರಿಗಿಂತ ಜಾಸ್ತಿ ಇಷ್ಟಪಡ್ತಿದ್ದಾರೆ ಅನ್ನೋದು ಸಹಜ. ಅದು ವೋಟಿಂಗ್ ಪ್ರೋಸೆಸ್ಸು. ನೀವು ಪೋಸ್ಟಲ್ಲಿ ವೋಟ್ ಹಾಕೋದು, ಅಲ್ಲಿಗೆ ಹೋಗಿ ವೋಟ್ ಹಾಕೋದು, ಅಥವಾ ಮೊಬೈಲಲ್ಲಿ ಟೆಕ್ಸ್ಟ್ ಮೆಸೇಜ್ ಕಳಿಸಿ ವೋಟ್ ಹಾಕೋದು ಆಗಿದ್ರೆ ರಿಸಲ್ಟ್ಗಳು ವ್ಯತ್ಯಾಸ ಆಗ್ತಿತ್ತೇನೋ. ಅದೇ ಸೋಷಿಯಲ್ ಮೀಡಿಯಾದಲ್ಲಿರುವ ಜನನೇ ವೋಟ್ ಹಾಕ್ಬೇಕು, ಸೋಷಿಯಲ್ ಮೀಡಿಯಾದಲ್ಲೇ ವೋಟ್ ಹಾಕ್ಬೇಕು. ಹಾಗಿರುವಾಗ ರಿಸಲ್ಟ್ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಸಪೋರ್ಟ್ ಮಾಡಿದವ್ರು ಕೂಡ ಈ ಸಲ ಓಟಿಗೆ ಕನ್ವರ್ಟ್ ಆಗಿದೆ. ಅಂದ್ರೆ ಯೂಶಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಸಪೋರ್ಟ್ಸ್ ಸಿಕ್ತಿತ್ತು. ಅಂದ್ರೆ ಇವ್ರು ನಮ್ ಫೇವ್ರೆಟ್ ಈ ತರ ಎಲ್ಲ ಹೇಳ್ತಿದ್ರು. ಬಟ್ ಈ ಸಲ ಅಂದ್ರೆ ಸರ್ಪ್ರೈಸಿಂಗ್ ಎಲ್ರಿಗೂನು ಎಲ್ಲ ಸಪೋರ್ಟ್ ಮಾಡಿದಂತವ್ರು ಕೂಡ ವೋಟಿಂಗ್ಸ್ ಮಾಡಿದ್ದಾರೆ ಅನ್ನೋದು ನಾವು ಕೂಡ ಮಾಡಿದೀವಿ. ಬೀಂಗ್ ಮೀಡಿಯಾ ಪರ್ಸನಾಲಿಟೀಸ್ ಕೂಡ ಸಾಕಷ್ಟು ಜನ ವೋಟ್ ಮಾಡಿದ್ದಾರೆ. ಈ ಕನ್ವರ್ಟ್ ಆಗೋದಕ್ಕೆ ಕಾರಣ ಗಿಲ್ಲಿನೇ ಅಂತೀರಾ ಸರ್? ಅದೇ ಇದು ಒಂದು ಆ ಟಾಕ್ಸ್ ಕ್ರಿಯೇಟ್ ಆಯ್ತು ನೋಡಿ. ಅಂದ್ರೆ ಇವ್ರು ಗೆಲ್ಲಲ್ಲ, ಅವ್ರು ಗೆಲ್ಲಿಸ್ತಾರಂತೆ ಅಂದಾಗ ಜನ ಹಠಕ್ ಬಿದ್ದು ಓಟ್ ಹಾಕಿದ್ದಾರೆ. ನಮ್ಮನೇಲಿ ನಮ್ಮಮ್ಮ ಫೋನ್ ತಗೊಂಬಂದು ಇದ್ರಲ್ಲಿ ಅದನ್ನ ಇನ್ಸ್ಟಾಲ್ ಮಾಡಿ ನನಗೆ ರಕ್ಷಿತಂಗ್ ಓಟ್ ಹಾಕು. ನಮ್ಮಮ್ಮ ಯಾವಾಗ ರಿಸಲ್ಟ್ ಅಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ ಅಂತ ಜನಕ್ಕೆ ಅನ್ನಿಸ್ದಾಗ ಜನ ಕನ್ಸಾಲ್ಟೇಟ್ ಆಗಿ ಓಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಿಂಗ್ ಆಗ್ಬಾರ್ದು ಗುರು, ಹಂಗೇನಾರು ಆಗ್ಬಿಟ್ರೆ ಅನ್ನೋ ಒಂದು ಆತಂಕ ಭಯದಲ್ಲಿ ಓಟ್ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಬಟ್ ಈ ಸಲ ಆದಷ್ಟು ಕನ್ವರ್ಷನ್ ಯಾವತ್ತೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸೀಸನ್ ಅಲ್ಲೂ ಆಗಿರಕ್ ಸಾಧ್ಯ ಇಲ್ಲ. ಆಮೇಲೆ ಕೆಲವರಿಗೆ ಅದಿರುತ್ತೆ. ಗಿಲ್ಲಿ ಒನ್ ಸೈಡೆಡ್ ಇರ್ಲಿಲ್ಲ ಅಂದಿದ್ರೆ ನನ್ನ ಪ್ರಕಾರ ಅದೇನು ಅಷ್ಟು ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಇಲ್ಲ ಗುರು, ಅವ್ರಿಗೂ ಚಾನ್ಸ್ ಇದೆ, ಇವ್ರಿಗೂ ಚಾನ್ಸ್ ಇದೆ ಅಂತ ಇತ್ತೇನೋ. ಬಟ್ ಈ ಸಲ ಒನ್ ಸೈಡೆಡ್ ಆಗಿತ್ತು. ಇದು ಯಾವಾಗ ಸೀಸನ್ 5 ಅಲ್ಲಿ ಒಂದ್ಸಲಿ ಆಗಿತ್ತು, ಚಂದನ್ ಶೆಟ್ಟಿ ಇದ್ದಾಗ. ಅಂದ್ರೆ ಚಂದನ್ನೇ ಗೆಲ್ಲದು ಅಂತ. ಬಟ್ ಆ ಟೈಮಲ್ಲಿ ಇಲ್ಲ ಗುರು, ಚಂದನ್ ಗೆಲ್ಸಲ್ವಂತೆ, ಇವ್ರನ್ನ ಯಾರೋ ಗೆಲ್ಸ್ಬಿಡ್ತಾರೆ ಅಂದಿದ್ರು. ಹಿಂಗೆ ಆಗ್ತಿತ್ತು. ಅವಾಗ್ಲೂ ಇದೇ ತರ ವೋಟಿಂಗ್ ಆಗ್ಬಿಡೋದೇನೋ, ಆಯ್ತಾ. ಬಟ್ ಈ ಸಲ ಏನಾಯ್ತು, ಅದನ್ನ ಯಾರೋ ಗೊತ್ತಿದ್ದು ಆ ಮಿಸ್ಟೇಕ್ ಮಾಡಿದ್ರು, ಅಥವಾ ಯಾರೋ ಅದನ್ನ ಹಬ್ಸಿದ್ರು. ಅದು ಅವ್ರೇನೋ ಇವ್ರಿಗೆ ಸಪೋರ್ಟ್ ಮಾಡಕ್ ಹೋಗಿದ್ರಂತೆ, ಇವ್ರು ಅವ್ರನ್ನ ಗೆಲ್ಲಿಸ್ಬಿಡ್ತಾರಂತೆ, ಇವ್ರಿಗೆ ಪೇಮೆಂಟ್ ಮಾಡ್ತಾರಂತೆ, ಅವ್ರು ಇದೇನೋ ಮಾಡ್ತಿದಾರಂತೆ ಅಂದಾಗ ಜನಕ್ಕೆ ಅನ್ಯಾಯ ಆಗ್ಬಿಡುತ್ತೆ ಅಂತ ಕನ್ಸಾಲ್ಟೇಟ್ ಆಗಿ ಓಟ್ ಹಾಕಿದ್ದಾರೆ. ಅಂಡ್ ಕೆಲವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಮ್ಯೂಟೆಂಟ್ ರಘು ಅವ್ರನ್ನ ಇಷ್ಟಪಡುವ ಕ್ಯಾಟಗರಿ ಇದೆಯಲ್ಲ, ಅವ್ರನ್ನ ಇಷ್ಟಪಡುವ ಕ್ಯಾಟಗರಿ ವೋಟಿಂಗ್ ಕ್ಯಾಟಗರಿ ಅಲ್ಲ. ಅಂದ್ರೆ ಅವ್ರ ಹೆಂಗೆ ಅಂತಂದ್ರೆ ತುಂಬಾ ಜೆಂಟಲ್ಮೆನ್ ರೀ ಇವ್ರು ಗೆಲ್ಬೇಕು ಅಂತೇಳಿ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಬಟ್ ಈ ಗಿಲ್ಲಿಗೆ ವೋಟ್ ಮಾಡೋರು ಇದಾರಲ್ಲ, ಅವರು ಹೆಂಗೆ ಅಂತಂದ್ರೆ ಅಕ್ಕ ಗಿಲ್ಲಿಗೆ ಓಟ್ ಹಾಕ ಜಾಸ್ತಾರಲ್ಲ ಅವರು. ಹಂಗಾಗಿ ಅದು ಕನ್ಸಾಲ್ಟೇಟ್ ಆಗಿ ಬೀಳುತ್ತೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಬಟ್ ಈ ಸಲ ಕನ್ವರ್ಷನ್ ನೆಕ್ಸ್ಟ್ ಲೆವೆಲ್ ಆಗಿದೆ, ಎರಡನೇ ಮಾತಿಲ್ಲ. ಸರ್ ಇನ್ನ ಡಾಕ್ ಸತೀಶ್ ಅವರು ಒಂದ್ ಮಾತು ಹೇಳಿದ್ರು, ಇಫ್ ಗಿಲ್ಲಿ ಗೆದ್ರೆ ನಾನು ಅವ್ರ ಕಾಲ್ ಕೆಳಗಡೆ ತೂರ್ತೀನಿ ಅಂತ. ಅಂಡ್ ಜಾಲಿವುಡ್ ಸ್ಟುಡಿಯೋಸ್ ಮುಂದೆ ಬಂದಂತ ಸಾಕಷ್ಟು ಜನ ಅಭಿಮಾನಿಗಳು ಟಾರ್ಗೆಟ್ ಮಾಡಿದ್ದೆ ಡಾಕ್ ಸತೀಶ್ನ. ಪ್ರಾಬಬ್ಲಿ ಅವ್ರು ಸಿಕ್ಕಿದಿದ್ರೆ ಏನಾಗ್ತಿತ್ತೋ ಅದು ನೆಕ್ಸ್ಟ್ ಸ್ಟೆಪ್. ಈಗ ಡಾಕ್ ಸತೀಶ್ ಅವ್ರಿಗೆ ನೀವೇನಾದ್ರೂ ಹೇಳೋದಿದ್ರೆ ಏನ್ ಹೇಳ್ತೀರಾ ಸರ್? ಸತೀಶ್ ಅವ್ರಿಗೆ ಅವ್ರು ಮಾತಾಡ್ತಿರೋದು ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅಂಡ್ ಅವ್ರೇನು ಅದನ್ನ ನಾನು ಇದನ್ನ ಹೇಳ್ಬೇಕು ಅನ್ನೋ ತರ ಹೇಳ್ತಿರೋದಲ್ಲ ಅದು. ಹಿ ನೋಸ್ ದಟ್ ಇದು ಟ್ರೋಲ್ ಆಗುತ್ತೆ. ನೀವು ಅವ್ರನ್ನ ಟ್ರೋಲ್ ಮಾಡಿ ವಿಡಿಯೋ ಮಾಡಿ ಒಂದು ಪೋಸ್ಟ್ ಹಾಕಿ, ಅವ್ರ ಕೆಳಗಡೆ ಬಂದು ಹಾರ್ಟ್ ಹಾಕ್ತಾರೆ.
ಅರ್ಥ ಆಯ್ತು, ಹಿ ನೋಸ್ ದಟ್. ಈಗ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಅವರನ್ನ ಸುದೀಪ್ ಸರ್ ಟ್ರೋಲ್ ಮಾಡಿದ್ರು. ಆಮೇಲೆ ಅದು ಬಿಗ್ ಬಾಸ್ ಆಕ್ಟ್ ಮಾಡಿಸಿದ್ರಲ್ಲ, ಅಲ್ಲೂ ಟ್ರೋಲ್ ಮಾಡಿದ್ರು. ಗಿಚ್ಚಿ ಗಿಲಿ ಟೀಮ್ ಅವರು ಅಲ್ಲೂ ಟ್ರೋಲ್ ಮಾಡಿಸಿದ್ರು. ಅಂಡ್ ಸತೀಶ್ ಅವ್ರಿಗೆ ಅದೇ ಬೇಕು. ಸತೀಶ್ ಅವರು ಸ್ನಿಚ್ ಅವರು ನನಗೆ 10 ಲಕ್ಷ ರೂಪಾಯಿ ಕೊಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಡಿದ್ದಾರೆ ಅಂದಾಗ ಸ್ನಿಚ್ ಕಂಪನಿಯವರೇ ಕಮೆಂಟ್ ಮಾಡಿದ್ರು ಬಂದು, ಈ ವ್ಯಕ್ತಿಗೂ ನಮಗೂ ಸಂಬಂಧ ಇಲ್ಲ ಅಂತ. ಅಲ್ಲೂ ಹಾಟ್ ಆಗ್ತಾರೆ ಅವರು. ಬಿಕಾಸ್ ಹಿ ನೋಸ್ ದಟ್ 100% ಗೊತ್ತು ಅವರಿಗೆ ಗೊತ್ತಿದ್ದು ಮಾತಾಡ್ತಿದ್ದಾಗ ನೀವು ಏನ್ ಹೇಳಿದ್ರೆ ಏನ್ ವ್ಯತ್ಯಾಸ ಆಗುತ್ತೆ ಹೇಳಿ. ಇವಾಗ ನನ್ನ ಮಗ ಫೇಲ್ ಆದ, ಪಾರ್ಟಿ ಕೊಡ್ತೀನಿ ಅಂತಾರೆ. ಸಾರಿ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ, ಬನ್ನಿ ಪಾರ್ಟಿ ಕೊಡ್ತೀನಿ ಅಂತಾರೆ. ಅವ್ರ ಖುಷಿ, ಅದು ಮಾಡ್ಲಿ, ನಾನು ಅದನ್ನ ಹೇಳ್ತಿಲ್ಲ, ಅದನ್ನ ನಾನು ಕಮೆಂಟು ಮಾಡಲ್ಲ. ನಾನು ಯಾವತ್ತೂ ಅದನ್ನ ಸರಿ ತಪ್ಪುಗಳನ್ನ ವಿಮರ್ಶೆ ಮಾಡಕ್ ಹೋಗಲ್ಲ. ಒಬ್ಬೊಬ್ರದ್ದು ಒಂದೊಂದು ರೀತಿ. ತುಂಬಾ ಕೆಟ್ಟದಾಗ ಹಾಡು ಹೇಳಿ ಫೇಮಸ್ ಆದವ್ರಿಲ್ವೇ? ತುಂಬಾ ರಾಂಗ್ ಆಗಿ ಹುಚ್ಚುಚ್ನಂಗ್ ಆಡಿ ದೊಡ್ಡ ದೊಡ್ಡ ವೇದಿಕೆ ಹತ್ತದವ್ರಿಲ್ವೇ? ಇವರು ಹಾರ್ಮ್ಲೆಸ್, ನೀಟಾಗಿ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಅವ್ರನ್ನವರು ಪಬ್ಲಿಸಿಟಿಯಲ್ಲಿ ಇಟ್ಕೊಂಡಿದ್ದಾರೆ. ಈಗ ನೆನ್ನೆ ಸುದೀಪ್ ಸರ್ ಹೇಳಿದ್ರು, ನಾನು ಕುಡ್ಕೊಂಬಂದಿನ, ಇವ್ರು ಕುಡ್ಕೊಂಬಂದವ್ರ ಗೊತ್ತಾಗ್ತಾ ಇಲ್ಲ ನನಗೆ ಅಂತ. ಬಿಗ್ ಬಾಸ್ ವೇದಿಕೆಯಲ್ಲಿ ಯಾವತ್ತೂ ಯಾರಿಗೂ ಹಂಗೆ ಮಾತಾಡಿಲ್ಲ ಸುದೀಪ್ ಸರ್. ಫಸ್ಟ್ ಟೈಮ್ ನಾನು ಕೇಳಿಸ್ಕೊಂಡಿದ್ದೆ. ಅರ್ಥ ಆಯ್ತು. ಅವ್ರು ಹೇಳ್ತಾರೆ, ನಾನು ಇಂಟರ್ನ್ಯಾಷನಲಿ ಫೇಮಸ್ ಇದ್ದೆ, ಬಟ್ ಇಲ್ಲಿ ನನಗೆ ಅಷ್ಟು ಐಡೆಂಟಿಟಿ ಇರಲಿಲ್ಲ ಅಂತಂದ್ರೆ ಏನ್ರಿ ಮಾತಾಡ್ತೀರಾ ಅಂತಂದು. ಸೊ ಹಂಗಾಗಿ ಅವರು ನೋಡಿ, ಇಡೀ ಜಗತ್ತು ಗಿಲ್ಲಿಯನ್ನ ಇಷ್ಟಪಡುವಾಗ ನಾನು ಗಿಲ್ಲಿನ ಇಷ್ಟಪಟ್ರೆ ಅವ್ರ ಕ್ಯಾಟಗರಿಗೆ ಹೋಗ್ತೀನಿ. ನಾನು ಇಲ್ಲಿ ಉಲ್ಟಾ ನಿಂತ್ಕೊಂಡ್ರೆ ತಂದೊಂದು ವೆರೈಟಿ, ತಂದೊಂದು ಕ್ಯಾಟಗರಿ ಬಿಲ್ಡ್ ಆಗುತ್ತೆ. ಸೊ ಹಂಗೆ ಅವ್ರದ್ದೇನೋ ಥಾಟ್ ಪ್ರೊಸೆಸ್ ಇರುತ್ತೆ, ಥಿಂಕಿಂಗ್ ಇರುತ್ತೆ. ಸೊ ಐ ಆಮ್ ನಾಟ್ ಸೇಯಿಂಗ್ ದಟ್ ಹಿ ಈಸ್ ರಾಂಗ್, ಬಟ್ ಇದು ಇಷ್ಟಕ್ಕೆ ಮುಗಿಯಲ್ಲ, ಇನ್ನೂ ಮಾತಾಡ್ತಾರೆ ಅವರು, ಮಾತಾಡ್ತಾನೆ ಇರ್ತಾರೆ. ಅಂಡ್ ಮಾತಾಡ್ಬೇಕು ಅವರು, ಅರ್ಥ ಆಯ್ತಾ? ಸೊ ಇಟ್ಸ್ ಗುಡ್ ಫಾರ್ ಹಿಮ್. ನಾನು ಹೇಳ್ತಾ ಇರೋದು, ಅವ್ರನ್ನ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ರು ಸಹಿತ ಅವ್ರು ಬಂದು ನಿಮ್ಗೆ ಅಲ್ಲಿ ಕೆಳಗಡೆ ಹಾರ್ಟ್ ಆಗ್ತಿದ್ದಾರೆ ಅಂತಂದ್ರೆ ಹಿ ಈಸ್ ಎಕ್ಸ್ಪೆಕ್ಟಿಂಗ್ ದಟ್. ಸೊ ಹಂಗಾಗಿ ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಜನನೂ ಅಷ್ಟೇ, ಅದನ್ನೊಂದು ಫನ್ ಆಗಿ ತಗೊಂಡು ಫನ್ ಆಗಿ ನೋಡಿದ್ರೆ ಅದ್ಭುತ. ಬಟ್ ನನ್ಗೆ ಒಂದು ಬೇಜಾರೇನು ಅಂತಂದ್ರೆ, ಸತೀಶ್ ಅವರು ಮನೆಯಿಂದ ಹೊರಗಡೆ ಬಂದು ಆಡಿದ್ದನ್ನ ಮನೆ ಒಳಗಡೆ ಆಡ್ಬಿಟ್ಟಿದ್ರೆ ಟಾಪ್ 5 ಅಲ್ಲಿ ಇರ್ತಿದ್ರು. ಹೊರಗಡೆ ಬಂದು ಆಡಿದ್ರಲ್ಲ ಅವರು, ಅದನ್ನ ಒಳಗಡೆ ಆಡ್ಕೊಂಡ್ಬಿಟ್ಟಿದ್ರೆ ಇಷ್ಟೇ ಆಟ, ಅವರು ಫುಲ್ ನೆಕ್ಸ್ಟ್ ಲೆವೆಲ್ ಸ್ಟಾರ್ ಆಗಿರೋರು. ಸರಿ, ಪ್ರೈಸ್ ಮನಿ ಅಂತ ಹೇಳಿ 50 ಲಕ್ಷ ಸಿಕ್ಕಿದೆ, ಅದರ ಜೊತೆಗೆ ಒಂದು ಕಾರ್ ಕೂಡ ಸಿಕ್ಕಿದೆ. ಇನ್ನು ಸುದೀಪ್ ಸರ್ ವೇದಿಕೆ ಮೇಲೆ 10 ಲಕ್ಷ ಕೊಡ್ತೀನಿ ನಾನು ಅಂತ ಕೂಡ ಹೇಳಿದ್ದಾರೆ. ಈ ಹಿಂದೆ ನಿಮಗೂ ಕೂಡ ಹೇಳಿದ್ರು. ಸೊ ಹೇಳಿ ಸರ್ ಇದ್ರ ಬಗ್ಗೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರೈಸ್ ಮನಿಯಲ್ಲಿ ಇಷ್ಟೊಂದು ದೊಡ್ಡ ವ್ಯತ್ಯಾಸವನ್ನ ನಾವು ಕಂಡಿದ್ದು ಈ ಸೀಸನ್ ಅಲ್ಲಿ. ಬಿಕಾಸ್ ನಮ್ಮ ಸೀಸನ್ ಅಲ್ಲೆಲ್ಲ ರನ್ನರ್ ಅಪ್ ವಿನ್ನರ್ ಹೊರತುಪಡಿಸಿ ಬೇರೆಯವ್ರಿಗೆ ಹೆಚ್ಚಂದ್ರೆ ಒಂದು 50,000 1 ಲಕ್ಷದವರೆಗೆ ಸಿಕ್ಕಿದ್ರೆ ಸಾಕಿತ್ತು, ಅಷ್ಟೇ ಇದ್ದಿದ್ದು. ಬಟ್ ನಮ್ಮ ಸೀಸನ್ ಅಲ್ಲಿ ಸುದೀಪ್ ಸರ್ ನನಗೆ 10 ಲಕ್ಷ ಅನೌನ್ಸ್ ಮಾಡಿದ್ರು. ಅದು ಹೊರತುಪಡಿಸಿದ್ರೆ ಈಗ ಮತ್ತೆ 60 ಲಕ್ಷ ಪ್ಲಸ್ ಕಾರ್, 60 ಲಕ್ಷ ಪ್ಲಸ್ ಕಾರ್. ಸ್ಪಾನ್ಸರ್ಗಳ ಸಂಖ್ಯೆ ಈ ಸಲ ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ. ರನ್ನರ್ ಅಪ್ಗೆ 20 lakhs ವರ್ತ್ ಗಿಫ್ಟ್ ವೋಚರ್. ಅದು ಕ್ಯಾಶ್ ಪ್ರೈಸ್ ಅಲ್ಲ. ನಮ್ಗೆ ಆಸೆ ಇತ್ತು ರಕ್ಷಿತಾಗೂ ಕ್ಯಾಶ್ ಪ್ರೈಸೇ ಸಿಗ್ಬೇಕಾಗಿತ್ತು ಅಂತ. ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ಗಿಫ್ಟ್ ವೋಚರ್ ಅಂದ್ರೆ ಈಗ ಗೋಲ್ಡ್ ಅಂಗಡಿ ಆಗಿರೋದ್ರಿಂದ ಒಂದು 20 ಲಕ್ಷದ ಗೋಲ್ಡ್ ತಗೊಂಡ್ಬರ್ಬೋದು ಹೆಣ್ಮಗಳು. ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸಿಗೆ ಹೋಗಿ ತಗೊಂಡ್ಬರ್ಬೋದು. ಸೊ ಸೆಕೆಂಡ್ ರನ್ನರ್ ಅಪ್ಗೆ 7 ಲಕ್ಷ ಪ್ಲಸ್ 2 lakhs ಪ್ಲಸ್ 1.5 lakhs. ಲಾಸ್ಟ್ ರನ್ನರ್ ಅಪ್ಗೂ ಹತ್ತತ್ರ 3.5 ಲಕ್ಷ ಹತ್ತತ್ರ ಬಂತು. ಅಂದ್ರೆ ಫಸ್ಟ್ ಆ ಟಾಪ್ 5 ಟಾಪ್ 6 ಏನೂ ಇರಲಿಲ್ಲ, ವಿನ್ನರ್ ಮಾತ್ರ ತಗೊಂಡು ಹೋಗ್ತಾ ಇದ್ರು. ಕಾರ್ ಬಂದಿದ್ದು ಇತ್ತೀಚೆಗೆ. ಬಟ್ ಗುಡ್, ನನಗೆ ಈ ಸಲದ ಸೀಸನ್ ನಲ್ಲಿ ಇಷ್ಟೆಲ್ಲ ಪ್ರೈಸ್ ಮನಿಯನ್ನು ಕೊಟ್ಟಿದ್ದು ನನಗೆ ಯಾಕೆ ಖುಷಿ ಆಯ್ತು ಅಂದ್ರೆ, ಮೊದಲ 2ರಲ್ಲಿ ಡಿಸರ್ವಿಂಗ್ ಇಬ್ರಿದ್ರು. ನಾವು ಮಾತಾಡ್ತಾ ಇರ್ಬೇಕಾದ್ರೆ ನಾವು ಅದೇ ಹೇಳ್ತೀವಿ, ಹೆಂಗಾದ್ರೂ ಅವಳಿಗೆ ಒಂದು 20-25 ಲಕ್ಷ ಸಿಗ್ಬೇಕು ರಕ್ಷಿತಾಗೆ ಅಂತ ನಾವು ಮಾತಾಡ್ಕೊತಾ ಇದ್ವಿ. ಸಿಕ್ಕಿದೆ ಅಂದ್ರೆ ಡಿಸರ್ವಿಂಗ್. ಗಿಲ್ಲಿ, ಅವ್ರಪ್ಪ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ನೆನ್ನೆ ಎಲ್ಲ ಮುಗಿದ್ಮೇಲೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? 50 ಲಕ್ಷ ಪ್ರೈಸ್ ಮನಿ ಬಂದಿದೆ, ಕಾರ್ ಬರ್ತಾ ಇದೆ, ಆಡ್ ಮೇಯಿಸ್ತಾ ಇದ್ದವ್ರಿಗೆ ಆನೆ ನೋಡ್ದಂಗಾಯ್ತು ಅಂತ. ಆಡ್ ಮೇಯಿಸ್ತಾ ಇದ್ದವ್ರಿಗೆ ಆನೆ ನೋಡ್ದಂಗಾಯ್ತು ಅಂತ. ಸೊ ಡಿಸರ್ವಿಂಗ್ ಅದು. ಆ ದುಡ್ಡು ಸರಿಯಾದ ಜಾಗ ತಲುಪಿದೆ, ಸರಿಯಾದ ಫ್ಯಾಮಿಲಿಗೆ ತಲುಪಿದೆ, ಬದುಕು ಕಟ್ಟಿಕೊಳ್ಳಬೇಕು ಅಂತ ಕನಸು ಕಂಡವ್ರಿಗೆ ತಲುಪಿದೆ. ಆಮೇಲೆ ನಾನು ಹೇಳ್ತೀನಲ್ಲ, ಗಿಲ್ಲಿಗೆ ಬಂದಿರುವ ಪ್ರೈಸ್ ಮನಿ
ಏನೇನೂ ಅಲ್ಲ. ಅವನಿಗೆ ಹೊರಗಡೆ ಬಂದು ಈ ಕಾಂಟ್ರಾಕ್ಟ್‌ಗಳನ್ನು ಸೈನ್ ಮಾಡ್ತಾನಲ್ಲ, ಹಂಗಿರುತ್ತೆ ಈಗ ಅವನು ಲೈನಲ್ಲಿ ನಿಂತು ಬಿಡ್ತಾರೆ ಈಗ ಅವನಿಗೆ. ಸೊ ಹಂಗಾಗಿ ಹಿ ವಿಲ್ ಬಿ ವೆರಿ ಬಿಸಿ. ಒಳಗಡೆ ಹೋಗೋಕೆ ಮುಂಚೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ರಕ್ಷಿತಾ ಹೇಳಿದ್ಲು, ಏನ್ ನಿಮ್ದು ನೆಕ್ಸ್ಟ್ ಪ್ಲಾನು, ಎಲ್ಲಾದ್ರೂ ಜಾಬ್ ಮಾಡ್ತೀರಾ, ಕೆಲಸ ಮಾಡಿ? ನಾನು ಕೆಲಸ ಮಾಡಲ್ಲ, ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ ಅಂತ. ಅದಾದ್ಮೇಲೆ ನೆನ್ನೆ ಯಾರೋ ಕೇಳ್ತಾ ಇದ್ರು, ಆಕ್ಟಿಂಗ್ ಮಾಡ್ತೀರಾ ಅಂತ. ಇಲ್ಲ ಆಕ್ಟಿಂಗ್ ಎಲ್ಲ ಮಾಡೋದಿಲ್ಲ, ಮತ್ತೆ ಮೈನಸ್, ಅಲ್ಲಿಗೆ ವಾಪಸ್ ಹೋಗೋದು ನಾನು ಅಂತ. ಆ ತರದ ಒಂದು ಜೀವಿಗಳ ಹತ್ರ ಒಂದಿಷ್ಟು ಸೇವಿಂಗ್ಸು, ಒಂದಿಷ್ಟು ಬದುಕು ಕಟ್ಕೊಳ್ಳೋಕೆ ಏನ್ ಬೇಕೋ ಅದು ಸಿಕ್ಕಿದ್ರೆ ಅವ್ರ ಲೈಫು ಚೆನ್ನಾಗಿರುತ್ತೆ, ಅವ್ರ ಜೀವನನೂ ಚೆನ್ನಾಗಿರುತ್ತೆ. ಬಾಂಬೆಯ ಎಲ್ಲೋ ಒಂದು ಪಾನ್ ಶಾಪ್ ಇಟ್ಕೊಂಡು ಬದುಕ್ತಾ ಇದ್ದಂತಹ ಆ, ತಂದೆಗೆ ತನ್ನ ಮಗಳು, ಬಾಂಬೆಲಿದ್ದ ಮಗಳು ಇಲ್ಲೆಲ್ಲೋ ಮಂಗಳೂರಿಗೆ ಬಂದು ಇಲ್ಲಿ ಬಂಗಡೆ ಮೀನು ಹಿಡ್ಕೊಂಡು ಮತ್ತೊಂದೇನೋ ಮಾಡ್ಕೊಂಡು ಕಂಟೆಂಟ್ ಮಾಡ್ಕೊಂಡು ಯೂಟ್ಯೂಬ್ನಿಂದಾಗಿ ಗುರುತಿಸ್ಕೊಂಡು ಈ ಮನೆಯೊಳಗೆ ಮೊದಲ ವಾರವೇ ಬಂದು ಮೊದಲ ದಿನಾನೇ ಮನೆಯವರಿಂದ ರಿಜೆಕ್ಟ್ ಆಗಿ ಹೊರಗಡೆ ಹೋಗಿ ಒಂದು ವಾರ ಆದ್ಮೇಲೆ ಆ ಮನೆ ಒಳಗಡೆ ಬಂದು ಅವತ್ತಿಂದ ಇವತ್ತಿನವರೆಗೂ ಗಟ್ಟಿಗಿತ್ತಿಯಾಗಿ ನಿಂತು ಅಷ್ಟು ಜನರಿಗೆ ಟಕ್ಕರ್ ಕೊಟ್ಟು ಆ ಹುಡುಗಿ ಒಂದು ಮಾತು ಹೇಳಿದ್ಲು. ಒಳಗಡೆ ಬಂದ ದಿನ ಸುದೀಪ್ ಸರ್ ಕೇಳ್ತಾರೆ, ಈಗ ಹೊರಗಡೆ ಹಾಕೋದಾದ್ರೆ ಯಾರನ್ನ ಹೊರಗಡೆ ಹಾಕ್ತೀನಿ ಅಂತ. ಎಲ್ರನ್ನೂ ಹೊರಗಡೆ ಹಾಕ್ತೀನಿ ಅಂತ ಅವಳು. ಅವಳು ಎಲ್ರನ್ನೂ ಹೊರಗಡೆ ಹಾಕಿದ್ಲು. ಎಲ್ರನ್ನೂ ಹೊರಗಡೆ ಹಾಕಿಲ್ಲ. ಆಮೇಲೆ ಅಶ್ವಿನಿ ಅವ್ರಿಗೊಂದು ಮಾತು ಹೇಳಿದ್ದು, ನಿಮ್ಮನ್ನು ಹೊರಗಡೆ ಹಾಕಿ ನಾನು ಹೋಗೋದು ಹೊರಗೆ ಅಂತ. ಸಿ, ಅದಕ್ಕೆ ಹೇಳೋದು, ಪ್ರತಿಯೊಂದು ಮಾತು ಅವಳು ಏನು ಹೇಳಿದಾಳಲ್ಲ ಅದನ್ನೆಲ್ಲದನ್ನೂ ಅವಳು ಮಾಡ್ಕೊಂಡ್ ಬಂದೇಳ ಮನೆಯೊಳಗೆ. ಗಿಲ್ಲಿಗೆ ಮೊನ್ನೆ ಹೆಲ್ತ್ ಇಶ್ಯೂ ಆದಾಗ ಅವನಿಗೆ ಲೂಸ್ ಮೋಷನ್ ಏನಾಗಿ ಟಾಯ್ಲೆಟ್ ಹತ್ರ ನಿಂತಿದ್ರೆ ಇವಳು ಇಲ್ಲಿಂದ ಜ್ಯೂಸ್ ಮಾಡ್ಕೊಂಡು ಗ್ಲೂಕೋಸ್ ಮಾಡ್ಕೊಂಡು ತಗೊಂಡೋಗಿ ಅವನಿಗೆ ಕೊಟ್ಟು. ಸಿ ದಟ್ ಕೇರಿಂಗ್ ನೇಚರ್. ಊಟನ ಜಗಳ ಆಡ್ಕೊಂಡು ಅಶ್ವಿನಿ ಅವ್ರು ಊಟ ಬಿಡ್ತೀನಿ ಅಂದಾಗ ಅವ್ರಿಗೆ ಹೋಗಿ ಊಟ ಮಾಡಿ ಅಂತ ಹೇಳ್ತಿದ್ದಿ ಊಟ. ಬೇರೆದ್ರ ಮೇಲೆ ನೀವು ಕೋಪ ತೋರಿಸಿ ಅನ್ನದ ಮೇಲೆ ತೋರಿಸ್ಬೇಡಿ ಅಂತ ಉಳಿದವ್ರಿಗೆ ಬುದ್ಧಿ ಹೇಳ್ತಾ ಇದ್ದವಳು ಅವಳು. ಅವಳ ಮಾತಲ್ಲಿ ಮೆಚುರಿಟಿ ಇಲ್ಲ ಅಂದವ್ರಿಗೆ ಒಂದೊಂದು ಲೈನ್ ನಲ್ಲಿ ಉತ್ತರ ಕೊಟ್ಟು ಸುದೀಪ್ ಸರ್ ಹತ್ರ ಭೇಷ್ ಅನ್ನಿಸ್ಕೊಂಡವಳು ಅವಳ. ಅವಳ ವಿರುದ್ಧ ಯಾರ್ಯಾರು ನಿಂತಿದ್ರು, ಗಿಲ್ಲಿಯ ವಿರುದ್ಧ ಯಾರ್ಯಾರು ನಿಂತಿದ್ರು ಅವ್ರೆಲ್ಲರೂ ಮನೆಯಿಂದ ಹೊರಗಡೆ ಬಂದ್ರು. ಎಲ್ಲ ಹೊರಗಡೆ ಬಂದ್ರು. ನಾನು ಅಂದೇ ಹೇಳ್ತಾ ಇರೋದು, ಸಿ, ವೆನ್ ಯು ನೋ ದಟ್ ಯು ಆರ್ ರೈಟ್. ಇಡೀ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಗೋಸ್ಕರ ಬಿಗ್ ಬಾಸ್ ಆಡದೇನೆ ಹೊರಗಡೆ ಜನರಿಗೋಸ್ಕರ ಆಡದವ್ರು ಅವ್ರಿಬ್ರೆ. ರಕ್ಷಿತಾ ಎಷ್ಟು ಸಲ ಬೇಕಾದ್ರೆ ಮಾಡ್ಲಿ ಬಿಡು, ಓಟ್ ಹಾಕರ್ ಹೊರಗಡೆ ಇದಾರೆ ಅಂತಾನೆ. ರಕ್ಷಿತಾ ಹೇಳ್ತಾನೆ, ನನ್ಗೆ ನಿಮ್ಮನ್ನೆಲ್ಲ ಹೇಳಿ ನಿಮ್ಮನ್ನೆಲ್ಲ ಮೆಚ್ಚಿಸಿ ನನ್ಗೆ ಏನಾಗ್ಬೇಕಾಗ್ಲಿಲ್ಲ, ನನ್ನನ್ನು ಉಳಿಸ್ಲಿಕ್ಕೆ ಜನ ಹೊರಗಡೆ ಇದ್ದಾರೆ ಅಂತ. ಅವ್ರಿಬ್ರಿಗೆ ಅದು ಅರ್ಥ ಆಗಿತ್ತು. ಅದಕ್ಕೆ ಅವ್ರು ಅಲ್ಲಿ ಬಂದು ನಿಂತ್ಕೊಂಡ್ರು. ಇನ್ನು ಒಳಗಡೆ ಇದ್ದವ್ರು ಕೆಲವರು, ಅಶ್ವಿನಿ ಮೇಡಮ್ ಬೇಜಾರ್ ಮಾಡ್ಕೊಂಡ್ರೆ ಏನ್ ಮಾಡ್ಲಿ, ರಘು ಅಣ್ಣ ಬೇಜಾರ್ ಮಾಡ್ಕೊಂಡ್ರೆ ಏನ್ ಮಾಡ್ಲಿ, ಕಾವ್ಯ ಬೇಜಾರ್ ಮಾಡ್ಕೊಂಡ್ಬಿಟ್ರೆ ನನ್ ಮೇಲೆ ನಾನು ಏನ್ ಮಾಡ್ಲಿ, ಹಿಂಗಾಡ್ದವ್ರು ಇದಾರಲ್ಲ ಅವರೆಲ್ಲ ಹೊರಗಡೆ ಬಂದ್ರು. ನಮ್ ಸೀಸನ್ ಅಲ್ಲೂ ಪ್ರಥಮ್ 11 ವಾರ 12 ವಾರ ನಾಮಿನೇಟ್ ಆಗಿದ್ರು. ಪ್ರತಿ ವಾರನೂ ಜನ ಉಳಿಸಿ ಕಪ್ ಕೊಟ್ಟು ಕಳಿಸ್ಲಿಲ್ವಾ? ಇಲ್ಲೂ ಅಷ್ಟೇ. ಇಲ್ಲಿನ ಟಾರ್ಗೆಟ್ ಮಾಡ್ಬೋದು, ರಕ್ಷಿತನನ್ನ ಟಾರ್ಗೆಟ್ ಮಾಡ್ಬೋದು, ಬಟ್ ಹೊರಗಡೆ ಜನ ಉಳಿಸ್ಲಿಕ್ಕಿದಾರಲ್ಲ ಅಲ್ವಾ? ಹೊರಗಡೆ ಜನ ಇದ್ದಾಗ ಎಂತ ಮ್ಯಾಟ್ರ್ ಆಗತ್ತದು? ಸೊ ಹಂಗಾಗಿ ಆ ಪಲ್ಸ್ ಗೊತ್ತಿದ್ದ ಕಾರಣಕ್ಕೆ ಅವ್ರಿಬ್ರಲ್ಲಿ ನಿಂತ್ರು. ಅಶ್ವಿನಿ ಅವರು ಮೂರನೇದಾಗಿ ಹೊರಗಡೆ ಬಂದಾಗ ಅವ್ರಿಗೆ ಆಶ್ಚರ್ಯ ಆಗಿರ್ಬೋದು, ಬಟ್ ಅವ್ರ ಮನೆಯವ್ರಿಗೂ ಅಷ್ಟು ಸಡನ್ ಆಗಿ ಸರ್ಪ್ರೈಸ್ ಅನ್ನಿಸ್ಲಿಲ್ಲ ಅದು. ಯಾಕಂದ್ರೆ ದೆ ನೋ ದಟ್ ಹೊರಗಡೆ ಹಿಂಗಿದೆ ಪಲ್ಸು ಅಂತ. ಸರಿನಾ, ಕೊನೆಯದಾಗಿ ಗಿಲ್ಲಿ ನಟ ಇದೀಗ ಫುಲ್ಲು ಆ ಬ್ಯಾನರ್ಗಳನ್ನ ಅದೆಲ್ಲ ನೋಡಿ ನಿಜಕ್ಕೂ ಪ್ಯಾನಿಕ್ ಆಗಿರ್ತಾರೆ. ಅಂಡ್ ಒಂದು ಸಂದರ್ಶನದಲ್ಲಿ ಅವ್ರು ಹೇಳ್ಕೊತಾರೆ, ನಂಗೆ 26-27 ವರ್ಷ ಅಣ್ಣ, ನಂಗೆ ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗಿನ್ನೂ ಗೊತ್ತಾಗ್ತಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ನಿನ್ನೆ ರಾತ್ರಿ ಹೇಳ್ಕೊಂಡಿದ್ದಾರೆ. ಸೊ ಅವರ ಮುಂದಿನ ಸ್ಟೆಪ್ಸ್ ಹೇಗಿರ್ಬೋದು, ಅಂಡ್ ನೀವೇನಾದ್ರೂ ಭೇಟಿ ಮಾಡೋ ಪ್ಲಾನ್ಸ್ ಏನಾದ್ರೂ ಇದೆಯಾ, ಹೇಗೆ? ಸದ್ಯಕ್ಕೆ ಆತ ಈ ವಿಜಯದ ಸಂಭ್ರಮವನ್ನ ಅವನು ಎಂಜಾಯ್ ಮಾಡಬೇಕು. ಅವರು ಮನೆಯಿಂದ ಬಂದ ಒಂದು ವಿಟಿಯಲ್ಲಿ ಹಿಂದ್ಗಡೆ ಒಂದು ಪೋಸ್ಟರ್, ಒಂದು ಕಟೌಟ್ ಇರಲಿಲ್ಲ ಅಂದಿದ್ದಕ್ಕೆ ಮನೆಯೊಳಗಡೆ ಹೇಳಿದೆ, ನಮ್ಮೂರಲ್ಲಿ ನನ್ನ ಒಳವಳ್ಳಿ ನಂದೊಂದು ಕಟೌಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ ಅಂತ. ಹೊರಗಡೆ ಬಂದು 100% ಶಾಕ್ ಆಗಿರುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಗಿಲ್ಲಿಗೆ ಸೆಲ್ಫಿ ಕೊಡೋದು ಹೊಸ್ತಲ್ಲ. ಈಸ್ ಆಲ್ರೆಡಿ ಅದನ್ನೆಲ್ಲ ನೋಡ್ದವನು, ಆ ಫೇಮ್ನ. ಅವನನ್ನು ನೋಡಿದ್ರೆ ಜನ ಮುತ್ಕೋತಾ ಇದ್ರು ಅವನಿಗೆ. ಗಿಲ್ಲಿ ಆಲ್ರೆಡಿ ಆ ಹೆಸರು ಮಾಡಿದವನು. ಈಗ ಅದರ ವ್ಯಾಪ್ತಿ ದೊಡ್ಡದಾಗಿದೆ ಅಷ್ಟೇ, ಅದರ ವ್ಯಾಪ್ತಿ ಸಿಕ್ಕಾಬಿಡೆ ದೊಡ್ಡದಾಗಿದೆ ಅಷ್ಟೇ. ಬಿಟ್ರೆ ಈ ಕ್ರೇಜ್ ಇರುತ್ತೆ, ಬಿಗ್ ಬಾಸ್ ಇಂದ ಹೊರಗಡೆ ಬಂದಾಗ ಈ ಕ್ರೇಜ್ಗಳು ಇರುತ್ತೆ, ಆ ಹೈಪ್ ಇರುತ್ತೆ. ಅದನ್ನ ಕರೆಕ್ಟಾಗಿ ಪ್ಲಾನ್ ಮಾಡ್ಕೋಬೇಕು. ಗಿಲ್ಲಿ ನಟನ ವಿಚಾರದಲ್ಲಿ ಒಂದು ಪ್ಲಸ್ ಏನು ಅಂತಂದ್ರೆ, ಹೀಸ್ ಅನ್ ಆಕ್ಟರ್, ಹೀಸ್ ಅ ರೈಟರ್. ಅದು ಅವನಿಗೆ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡದಾಗಿ ಬೆಳೆಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಕಲರ್ಸ್ ಕನ್ನಡ ಸಹಿತ ಗಿಲ್ಲಿಯನ್ನ ಅಷ್ಟು ಸುಲಭಕ್ಕೆ ಬಿಟ್ಕೊಡಲ್ಲ. ಅಂಡ್ ಜಿ ಕನ್ನಡ ಅವರು ಪೋಸ್ಟ್ ಹಾಕೊಂಡಿದ್ರು. ಸಿ, ಅಫ್ಕೋರ್ಸ್, ನಾನು ಹೇಳ್ತಾ ಇರೋದು,
ಈ ಎಕ್ಸ್ಚೇಂಜ್ ಆಫ್ ಆರ್ಟಿಸ್ಟ್ ಇದೆಯಲ್ಲ, ಅದು ನಾವು ಜೀ ಕನ್ನಡ ಮತ್ತು ಕಲರ್ಸ್ ಮಧ್ಯೆ ಸಾಕಷ್ಟು ಕಡೆ ನೋಡ್ಕೊಂಡ್ ಬಂದಿದ್ದೀವಿ. ಇಲ್ಲಿದ್ದ ಆಂಕರ್ಗಳು ಅಲ್ಲಿ ಹೋಗೋದು, ಅಲ್ಲಿದ್ದ ಆಂಕರ್ಗಳು ಇಲ್ಲಿಗೆ ಬರೋದು, ಇಲ್ಲಿದ್ದ ಆರ್ಟಿಸ್ಟ್ಗಳು ಅಲ್ಲಿ ಹೋಗೋದು. ಈಗ ನನ್ನ ಗಿಚ್ಚಿ ಗಿಲಿ ಗಿಲಿಯ ನಾನು ಆ ಆರ್ಟಿಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ದಕ್ಕೆ ಜಿಯಲ್ಲಿ ಇವ್ರು ಜಿ ಅವರು ಇವ್ರು ಜಿಯಲ್ಲಿ ಇದ್ರು ಅಂತ ನೋಡ್ತಾ ಇದ್ವಿ ನಾವು. ಸೇಮ್ ವೇ ಜಗಪ್ಪನ ಜಿಯಲ್ಲಿ ನೋಡಿದಾಗ ಜಿ ಬಂದ್ಬಿಟ್ಟು ಜಗಪ್ಪ ಅದಿದ್ದೇ ಇರುತ್ತೆ. ಬಟ್ ಆಶ್ಚರ್ಯ ಅಂಡ್ ಒಂದು ವಿಶೇಷ ಏನು ಅಂತಂದ್ರೆ, ಕಳೆದ ಸೀಸನ್ ಮತ್ತು ಈ ಸೀಸನ್ ಎರಡೂ ಸೀಸನ್ಗಳು ಬಿಗ್ ಬಾಸ್ ಗೆದ್ದವರು ಜಿ ಕನ್ನಡದ ಪ್ರತಿಭೆಗಳು. ಹನುಮಂತೂನು ಅಷ್ಟೇ ಅಂಡ್ ಗಿಲ್ಲಿನೂ ಅಷ್ಟೇ. ಇಬ್ರಿಗೂ ಪೋಸ್ಟ್ ಹಾಕಿದ್ದಾರೆ. ಹೌದೌದು, ಇವೆಲ್ಲ ರೈವಲ್ರಿ ಚಾನೆಲ್ಗಳ ಮಧ್ಯೆ ಇರುತ್ತೆ. ಅದು ಏನಕ್ಕೆ? ಕಾಂಟೆಂಟ್ ಬೇಸ್ಡ್. ನಿನಗೆ ಜಾಸ್ತಿ ರೇಟಿಂಗ್ ಬರ್ಬೇಕು, ನನಗೆ ಜಾಸ್ತಿ ರೇಟಿಂಗ್ ಬರ್ಬೇಕು ಅನ್ನೋ ಕಾರಣಕ್ಕಷ್ಟೇ. ಪ್ರತಿಭೆಗಳನ್ನ ಪೇಮೆಂಟ್ನ ಆಧಾರದ ಮೇಲೆ ಪರ್ಚೇಸ್ ಮಾಡಬಹುದು. ಹೋದ್ಸಲ ಬಿಗ್ ಬಾಸ್ ನಲ್ಲಿದ್ದ ಒಬ್ರು ಒಂದು ಸೀರಿಯಲ್ ನಲ್ಲಿ ಜಿಯಲ್ಲಿ ಆಕ್ಟ್ ಮಾಡಿದಕ್ಕೆ ಲೀಗಲ್ ಕೋರ್ಟ್ ತನಕ ಹೋಯ್ತದ. ಅಲ್ಲೆಲ್ಲ ಮತ್ತೆ ಕಾಂಪ್ರಮೈಸ್ ಮಾಡ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಹೊರಗಡೆ ಬರ್ಬೇಕಾಗ್ಬತ್ತು. ಅವೆಲ್ಲ ಇರ್ತವೆ, ಸಹಜ. ಎಂಡ್ ಆಫ್ ದ ಡೇ ಉದ್ದೇಶ ಏನಿರುತ್ತೆ? ನನ್ನ ಚಾನಲ್ ರೇಟಿಂಗ್ ಜಾಸ್ತಿ ಬರಬೇಕು, ನನ್ನ TRP ಜಾಸ್ತಿ ಇರಬೇಕು, ನನ್ನ ಶೋ ನಂಬರ್ 1 ಇರಬೇಕು, ನನ್ನ ಚಾನಲ್ ನಂಬರ್ 1, ಇಷ್ಟೇ. ಆ ಉದ್ದೇಶದಲ್ಲಿ ಇವೆಲ್ಲ ಆಗ್ತವೆ. ಆಮೇಲೆ ಪ್ರತಿಭೆಗಳನ್ನ ಹುಟ್ಟು ಹಾಕೋದಕ್ಕೆ ಕಲರ್ಸ್ಗೂ ಮತ್ತೆ ಜಿ ಕನ್ನಡಗೂ ಹೇಳ್ಕೊಡ್ಬೇಕಾಗಿಲ್ಲ. ಅವರು ಹಿಂಗೆ ತಯಾರು ಮಾಡ್ತಾರೆ. ಸಾಕಷ್ಟು ಪ್ರತಿಭೆಗಳನ್ನ ಹುಟ್ಟಾಕಿದ್ದಾರೆ ಅವರು. ಹಾಗಾಗಿ ಇಟ್ಸ್ ಕೀಪ್ಸ್ ಗೋಯಿಂಗ್ ಆನ್. ಮುಂದೆ ಹೋಗ್ತಾ ಇರುತ್ತೆ. ನೋಡ್ಬೇಕು ಮುಂದೆ ಗಿಲ್ಲಿ ಯಾವ್ಯಾವ ತರ ಸ್ಟೆಪ್ಗಳು ನೀಡ್ತಾನೆ. ಅವನು ಒಳಗಡೆ ಇದ್ದಾಗಲೇ ಡೆವಿಲ್ ಸಿನಿಮಾದಲ್ಲಿ ಅವನಿಗೊಂದು ಚಾನ್ಸ್ ಸಿಕ್ಕಿದ್ದು ಬಹಳ ದೊಡ್ಡ ಪ್ಲಸ್ ಆಗಿದೆ ಅವನಿಗೆ. ಹೊರಗಡೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೆದಿದೆ. ದರ್ಶನ್ ಅವರ ಸಿನಿಮಾದಲ್ಲಿ ಒಬ್ಬ ಕಾಮಿಡಿಯನ್ನ ಟ್ರೈಲರ್ ಒಳಗಡೆ ಬಂದಿದ್ದು ನನ್ನ ಪ್ರಕಾರ ನಾನು ಫಸ್ಟ್ ಟೈಮ್ ನೋಡಿದ್ದು. ಅರ್ಥ ಆಯ್ತು. ಬಿಕಾಸ್ ಆ ಗಿಲ್ಲಿಯ ಫ್ಯಾನ್ ಬೇಸ್, ಅದಕ್ಕೆ ಅವ್ರಿಗೂ ಒಂದು ಫ್ಯಾನ್ ಬೇಸ್ ಇದೆ ಈಗ. ಅದನ್ನ ತುಂಬಾ ಸೂಕ್ಷ್ಮವಾಗಿ ನಿನ್ನೆ ಫಿನಾಲೆ ಸ್ಟೇಜ್ ನಲ್ಲಿ ಮಾತು ಕೊಟ್ಟ ಹಾಗೆ, ನಾನು ಕುಗ್ಲಿ ಹಿಗ್ಲಿ ತಲೆಬಾಗಿ ನಿಮ್ಮ ಎದುರುಗಡೆ ಇರ್ತೀನಿ ಅಂತ ಏನು ಹೇಳಿದಾನೆ, ಆ ಮಾತಿನಂತೆ ನಡ್ಕೊಂಡ್ರೆ 100% ಗಿಲ್ಲಿಗೆ ಉಜ್ವಲವಾದ ಭವಿಷ್ಯ ಇದೆ. ಭವಿಷ್ಯ ಅವನು ಆಗಬೇಕು. ಅವನು ತುಂಬಾ ಎತ್ತರಕ್ಕೆ ಬರಬೇಕು. ನಾವು ಅದನ್ನು ನೋಡಬೇಕು. ಕನ್ನಡದ ಬ್ಯುಸಿಯೆಸ್ಟ್ ಸ್ಟಾರ್ಗಳ ಪಟ್ಟಿಯಲ್ಲಿ ಅವನು ಇರಬೇಕು ಅನ್ನೋದು ನಮ್ಮ ಆಸೆ. ಗಿಲ್ಲಿಗೆ ಕೊನೆಯದಾಗಿ ನಾನು ಹೇಳೋದು, ಈ 3 ತಿಂಗಳ ಕಾಲ ನಮ್ಮನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿದ್ಯಾ, ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಖುಷಿಯಾಗಿಟ್ಟಿದ್ಯಾ, ನನ್ನ ಮಗ ನಿನ್ನ ವಿಡಿಯೋಸ್ನ ನೋಡಿ ನಗಾಡಿದ್ದಾನೆ, ನಮ್ಮಮ್ಮ ನಿನ್ನ ನೋಡಿ ನಗಾಡಿದ್ದಾರೆ, ನನ್ನ ಸ್ನೇಹಿತರು ನಗಾಡಿದ್ದಾರೆ. ಯಾವುದೋ ಬೇಸರದಲ್ಲಿ ಬಂದು ನಾನು ಆಕ್ಸಿಡೆಂಟ್ ಆಗಿ ಮಲಗಿದಾಗ ತಲೆಯಲ್ಲಿ ಸ್ಟಿಚಸ್ ಇದ್ರು ಸಹಿತ ನಗೋ ಪರಿಸ್ಥಿತಿಯಲ್ಲಿ ಇಲ್ದಿದ್ರು ಅದನ್ನ ನೋಡಿ ನಕ್ಕಿದೀವಿ, ಆ ನೋವು ಮರ್ತಿದೀವಿ. ಈ ಹೀಲಿಂಗ್ ಸ್ಟೇಜ್ನಲ್ಲಿ ಅವನ ಪಾತ್ರವೂ ಇದೆ ಅನ್ನುವ ಕಾರಣಕ್ಕೆ ಸೊ ಅವನಿಗೊಂದು ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದ ಹೇಳಬೇಕು. ಸೊ ದಟ್ ವಾಸ್ ಎಮೋಷನಲ್ ಕನೆಕ್ಷನ್. ಮೀಟ್ ಆಗ್ತೀನಿ, 100% ಮೀಟ್ ಆಗಬೇಕು, ಮೀಟ್ ಆಗ್ತೀನಿ. ಬಟ್ ಸದ್ಯಕ್ಕೆ ಈ ಮೊಮೆಂಟ್ನ ಅವನು ಎಂಜಾಯ್ ಮಾಡಲಿ, ಅನುಭವಿಸ್ಲಿ. ಅವರು ಊರಿನಲ್ಲಿ ರ್ಯಾಲಿ ನಡೀತಾ ಇದೆ ಇವತ್ತು, ಆ ರ್ಯಾಲಿಗಳೆಲ್ಲ ಆಗಲಿ. ಆ ಒಂದು ಈ ಒಂದು ಮೊಮೆಂಟನ್ನು ಅವನು ಎಷ್ಟು ಬೇಕೋ ಅಷ್ಟು ವಿಜೃಂಭಿಸಿ ಆನಂದಿಸಿ, ತದನಂತರ ಯಾವಾಗಲೂ ಟೈಮ್ ಸಿಕ್ಕಾಗ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಫಿಲ್ಮಿ ಬೀಟ್ ಜೊತೆ ಮಾತನಾಡಿದ್ದಕ್ಕೆ ಆ್ಯಂಡ್ ಸಾಕಷ್ಟು ವಿಷಯಗಳನ್ನು ಹೇಳ್ಕೊಂಡ್ರಿ ನೀವು, ಗಿಲ್ಲಿ ನಟನ್ಗೆ ಯಾಕೆ ಸಪೋರ್ಟ್ ಮಾಡಿದ್ರಿ ಅನ್ನೋದೆಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.